ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀದೇವಿ ಗೌಡ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್ ನಾನು ನಿಮ್ಮೆಲ್ಲರಿಗೂ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್ ಓನ್ಲಿ. ನಾ ಯಾವಾಗಲೂ ಏನೋ ಟೀಚಿಂಗ್ ಮಾಡೋದಿತ್ತಂದರೆ ಹೇಳ್ಕೊಳ್ಳೋದಿತ್ತಂದರೆ ಡೈರೆಕ್ಟ್ ಬುಕ್ ತೊಗೊಂಡು ಮಾಡ್ತಾಯಿದ್ದೆ. ಇವತ್ತು ಬಂದಿರೋದವ್ರು ಏನಂದರೆ ನಿಮ್ಮ ಜೊತೆ ಮಾತಾಡಬೇಕು ಫೇಸ್ ಟು ಫೇಸು ಆ್ಯಸ್ ಎ ಫ್ರೆಂಡ್. ನನಗೆ ಅನಿಸಿದ್ದು ಆ್ಯಸ್ ಎ ಸ್ಟೂಡೆಂಟ್, ಐ ಆಮ್ ಆಲ್ಸೋ ಸ್ಟೂಡೆಂಟ್ ಲೈಕ್ ಯು. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಇದೆಯಲ್ಲ ಕ್ಲಾಸ್ 10 ಸೈನ್ಸು, ಅದರಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಭಾಳ ಡಿಫಿಕಲ್ಟ್ ಅನ್ಸುತ್ತೆ. ಲೈಕ್ ರೋಸ್ಟಿಂಗ್ ಅಂದರೆ ಏನು, ಕ್ಯಾಲ್ಸಿನೇಷನ್ ಅಂದ್ರೆ ಏನು, ಇವಕ್ಕೆ ಡಿಫ್ರೆನ್ಸ್ ಏನು, ಮತ್ತು ಭಾಳ ಪ್ರೊಸೆಸಸ್ ಬರ್ತೈತೆ. ಕಾರ್ಬನ್ ರಿಡಕ್ಷನ್ನು ಸ್ಟೇಜಸ್ ಬರ್ತೈತಿ, ಹೈ ರಿಯಾಕ್ಟಿವ್, ಮಿಡಲ್ಲು, ಲೀಸ್ಟು, ಕನ್ಫ್ಯೂಷನ್ಸ್ ಭಾಳ ಇದೆ. ಸಮ್ ಟೈಮ್ ಟೀಚರ್ ಜೊತೆ ಅರ್ಥ ಆಗಲಿಕ್ಕಿಲ್ಲ, ಬಟ್ ಆ್ಯಸ್ ಎ ಫ್ರೆಂಡ್ ನಾನು ನಿಮ್ಮ ಫ್ರೆಂಡು. ಸೊ ಫ್ರೆಂಡ್ ಜೊತೆ ಅರ್ಥ ಮಾಡಿಸ್ಕೊಂಡ್ರೆ ಈಸಿಯಾಗಿ ಅರ್ಥನೂ ಆಗ್ಬೋದು, ನಿಮಗೂ ಅರ್ಥ ಆಗಲಿ, ನನಗೂ ಹೆಲ್ಪ್ ಆಗಲಿ ಅಂತ ನಾನು ನಿಮಗೆ ಅದನ್ನ ಈಸಿಯಾಗಿ ಭಾಳ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ. ಎಟ್ ದ ಎಂಡ್ವರೆಗೂ ನೋಡಿ ವಿಡಿಯೋ, ಅಂದರೆ ಎಲ್ಲನೂ ಅರ್ಥ ಆಗುತ್ತೆ. ಎಲ್ಲ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಹೇಳ್ತಾ ಇದ್ದೀನಿ. ಹೈ ರಿಯಾಕ್ಟಿವ್, ಮಿಡಲ್ ಒನ್ನು, ಲೋ ರಿಯಾಕ್ಟಿವ್, ಲೀಸ್ಟ್ ಎಲ್ಲನೂ ಹೇಳ್ಕೊಡ್ತಾ ಇದ್ದೀನಿ, ಅದು ಈಸಿಯಾಗಿ. ಆ್ಯಂಡ್ ಇನ್ನೊಂದು, ಈ ಚಾನಲ್ ಕೇವಲ ಮಾರ್ಕ್ಸ್ ತೊಗೊಳಕ್ಕಷ್ಟೇ ಅಲ್ಲ. ಈ ಚಾನಲ್ ಉದ್ದೇಶ ಅಂದರೆ ಇವಾಗ ಕಲಿತಾ ಇದ್ದೀವಿ ಎಕ್ಸ್ಟ್ರಾಕ್ಷನ್ ಆಫ್ ದ ಮೆಟಲ್ಸ್. ಅದಕ್ಕಿಂತ ಮೊದಲು ರಿಯಾಕ್ಟಿವಿಟಿ ಸೀರೀಸ್ ಕಲಿಬೇಕು. ರಿಯಾಕ್ಟಿವಿಟಿ ಸೀರೀಸ್ ಬಂದರೆ ಎಲ್ಲನೂ ಬಂದಂಗೆ. ಸೊ ನಾ ಏನೊಂದು ಟ್ರಿಕ್ ನೋಡಿನಿ ರಿಯಾಕ್ಟಿವಿಟಿ ಸೀರೀಸ್ನ ನೆನ್ಪು ಮಾಡ್ಕೋಬೇಕಂದ್ರೆ, ಕಟ್ರೀನಾನೆ, ಕಾರ್ ಮಾಂಗಿ, ಅಲ್ಟೋಜನ್, ಫರಾರಿ, ಫಿರ್ ಬಿ ಹೇ ಕ್ಯೂ ಮಿಲಿ, ಸಿಲ್ವರ್ ಆಡಿ. ಕಟ್ರೀನಾ ಕೆ ಅಂದರೆ ಪೊಟ್ಯಾಷಿಯಮ್, ಎನ್ ಎ ಅಂದರೆ ಸೋಡಿಯಂ, ಕ್ಯಾಲ್ಶಿಯಂ, ಸಿ ಎ ಅಂದರೆ ಕಾರ್, ಮಾಂಗಿ ಅಂದರೆ ಮ್ಯಾಗ್ನೇಷಿಯಂ, ಆಲ್ಟೋ ಅಂದರೆ ಅಲ್ಯೂಮಿನಿಯಂ, ಜನ್ ಅಂದರೆ ಜಿಂಕು, ಫರಾರಿ ಅಂದರೆ ಐರನ್ನು, ಫಿರ್ಬಿ ಅಂದರೆ ಲೆಡ್, ಹೈ ಅಂದರೆ ಎಚ್ ಹೈಡ್ರೋಜನ್, ಕ್ಯೂ ಅಂದರೆ ಕಾಪರು, ಮಿಲಿ ಅಂದರೆ ಮರ್ಕ್ಯೂರಿ. ಇಲ್ಲಿ ಮಿಲಿ ಅಂದರೆ ಎಮ್ ಬರುತ್ತಲ್ಲ ಸ್ಟಾರ್ಟಿಂಗ್, ಮರ್ಕ್ಯೂರಿ ಟ್ರೀಟ್ ಮಾಡಿ. ಎ ಜಿ ಅಂದರೆ ಸಿಲ್ವರ್, ಅಂದರೆ ಕಾಮನ್ ಗೊತ್ತು ಸಿಲ್ವರ್. ಆಡಿ ಅಂದರೆ ಎ ಯು ಅಂತ ಟ್ರೀಟ್ ಮಾಡಿ ಸ್ಟಾರ್ಟಿಂಗಿಂದ. ಗೋಲ್ಡ್, ಲಾಸ್ಟ್ ಒಂದು ಪ್ಲಾಟಿನಮ್ ಉಳಿಯುತ್ತೆ, ನಾವು ತಗೋಬೇಕು ಪ್ಲಾಟಿನಮ್. ಇಟ್ ಈಸ್ ಅ ರಿಯಾಕ್ಟಿವಿಟಿ ಸೀರೀಸ್. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ರಿಯಾಕ್ಟಿವಿಟಿ ಸೀರೀಸ್ ಬಂದರೆ ಎಲ್ಲಾನು ನೆನಪಿರ್ತೈತಿ. ಇಡೀ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಇಸ್ ಡಿಪೆಂಡ್ ಆನ್ ದಿಸ್ ರಿಯಾಕ್ಟಿವಿಟಿ ಸೀರೀಸು. ನಾವಿವಾಗ ಎಲ್ಲದಕ್ಕಿಂತ ಮೊದಲು ಈ ರಿಯಾಕ್ಟಿವಿಟಿ ಸೀರೀಸ್ನ ಟಾಪ್ 5, ಮಿಡಲ್ಲು, ಬಾಟಮ್ ಅಂದರೆ ಹೈಲಿ ರಿಯಾಕ್ಟಿವ್, ಮಾಡ್ರೇಟ್ ರಿಯಾಕ್ಟಿವ್, ಲೀಸ್ಟ್ ರಿಯಾಕ್ಟಿವ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನೋಡಿದರೆ ಅರ್ಥ ಆಗಲ್ಲ, ಜಸ್ಟ್ ಒಂದು ಲುಕ್ ತೋರಿಸ್ತಾ ಇದ್ದೀನಿ. ಇದು ನಾನು ನಿಮ್ಗೆ ಈಸಿಯಾಗಿ ಕಲಿಸ್ತೀನಿ, ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್. ಇದನ್ನು ನೀವು ಕಲಿತ್ರೆ ಇಡೀ ಎಲ್ಲ ನೆಕ್ಸ್ಟ್ ರಿಯಾಕ್ಷನ್ಸ್ ಬರ್ತೈತಿ. ಓಕೆ, ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಐತಲ್ಲ, ಕಟ್ರೀನಾನೆ, ಕಾರ್ ಮಂಗಿ, ಅಲ್ಟೋಜನ್, ಫರಾರಿ, ಫಿರ್ ಬಿ ಹೇ ಕ್ಯೂ ಮಿಲಿ, ಸಿಲ್ವರ್ ಆಡಿ, ಈ ಥರ ನೆನ್ಪಿಟ್ಕೊಂಡು ರಿಯಾಕ್ಟಿವಿಟಿ ಸೀರೀಸ್ ಬರ್ಕೊಳ್ಳೋಣ. ರಿಯಾಕ್ಟಿವಿಟಿ ಸೀರೀಸ್ ಬರ್ಕೊಂಡು ಇಲ್ಲಿ ನೋಡಿ, ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ಅಲ್ಯೂಮಿನಿಯಂ, ಟಾಪ್ 5. ಈ ಟಾಪ್ 5 ಇದೆಯಲ್ಲ, ಇವು ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಇವು. ಇನ್ನು ಮಿಡಲ್ ಬರ್ತಿತ್ತಲ್ಲ, ಜಿಂಕು, ಐರನ್ನು, ಲೆಡ್ಡು, ಇವು ಮಾಡ್ರೇಟ್. ಈ ಕಡೆ ಹೈಲಿನೂ ಅಲ್ಲ, ಈ ಕಡೆ ಲೀಸ್ಟ್ನೂ ಅಲ್ಲ, ಮಾಡ್ರೇಟ್ ರಿಯಾಕ್ಟಿವ್. ಇದು ಹೈಡ್ರೋಜನ್ ಮೆಟಲ್ ಅಲ್ಲ, ಸೊ ಇದು ಬೇಡ. ಅದು ಕಾಪರು, ಮರ್ಕ್ಯೂರಿ ಮತ್ತು ಸಿಲ್ವರು, ಗೋಲ್ಡು, ನೆಕ್ಸ್ಟ್ ಲಾಸ್ಟ್ ಇಲ್ಲಿರೋದು ಪ್ಲಾಟಿನಿಯಂ. ಇವು ಎರಡು ಇದೆಯಲ್ಲ, ಇದು ಗೋಲ್ಡು ಮತ್ತು ಪ್ಲಾಟಿನಿಯಂ, ಇವು ಎರಡು ಫ್ರೀ ಸ್ಟೇಟಲ್ಲಿ ಇರ್ತೈತಿ. ಅಂದರೆ ಆಲ್ರೆಡಿ ಮೆಟಲ್ ಸಿಕ್ಕೈತಿ, ಮತ್ತು ಎಕ್ಸ್ಟ್ರಾಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಇವೆರಡು ಫ್ರೀ ಸ್ಟೇಟ್ನಾಗ ಇರ್ತೈತಿ. ಇವು ಮಿಡಲ್ ಬರೋದು ಮಾಡ್ರೇಟ್ ಸ್ಟೇಟು. ಇವು ಲೀಸ್ಟ್ ರಿಯಾಕ್ಟಿವ್ ಏನಿದೆಯಲ್ಲ, ಕಾಪರು, ಮರ್ಕ್ಯೂರಿ ಮತ್ತು ಸಿಲ್ವರು, ಇವೆಲ್ಲ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ಸ್. ಓಕೆ, ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಇದೆ. ಸೊ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಯಾವ ರೂಪದಲ್ಲಿ ಇರ್ತಾವೆ ಅಂದರೆ, ಒಂದು ಕ್ಲೋರೈಡು, ಇನ್ನೂ ಒಂದು ಆಕ್ಸೈಡ್ಸು. ಓನ್ಲಿ ಅಲ್ಯೂಮಿನಿಯಂ ಅಷ್ಟೇ ಆಕ್ಸೈಡ್ ರೂಪದಲ್ಲಿ ಇರ್ತೈತಿ, ಉಳಿದಿದ್ದೆಲ್ಲ ಕ್ಲೋರೈಡ್ ಇರ್ತೈತಿ. ಉಳಿದಿದ್ದಂದ್ರೆ ಯಾವುದು, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಇವೆಲ್ಲ ಕ್ಲೋರೈಡ್ ರೂಪದಲ್ಲಿ ಇರ್ತೈತಿ. ಓಕೆ, ಆ್ಯಂಡ್ ಇನ್ನು ಮಾಡ್ರೇಟ್ ರಿಯಾಕ್ಷನ್ ನೋಡೋದಾದ್ರೆ ಇವು ಕಾಸಲ್ಲಿ ಇರ್ತೈತಿ. ಕಾಸ್ ಅಂದರೆ ಏನು, ಸಿ ಫಾರ್ ಕಾರ್ಬೋನೇಟ್ಸ್, ಓ ಫಾರ್ ಆಕ್ಸೈಡ್ಸ್ ಆ್ಯಂಡ್ ಎಸ್ ಫಾರ್ ಸಲ್ಫೈಡ್ಸ್. ಇಲ್ಲೇ ಇರೋದು ನೋಡಿ, ಸಲ್ಫೈಡ್ಸು, ಕಾರ್ಬೋನೇಟ್ಸು, ಕ್ಯಾಲ್ಸಿನೇಷನ್, ಇವೆಲ್ಲ ರಿಯಾಕ್ಷನ್ ಇಲ್ಲೇ ಬರೋದು. ಸೊ ಜಿಂಕು, ಐರನ್ನು, ಲೆಡ್ಡು, ಇವು ಕಾಸ್ 3ಅಲ್ಲಿ ಇರ್ಬೋದು. ಒಂದು ಕಾರ್ಬೋನೇಟ್ಸಲ್ಲಿ ಇರ್ಬೋದು, ಆಕ್ಸೈಡ್ಸಲ್ಲಿ ಇರ್ಬೋದು, ಸಲ್ಫೈಡ್ಸಲ್ಲಿ ಇರ್ಬೋದು. ಆಕ್ಸೈಡ್ಸಲ್ಲಿದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಸೀದಾ ಡೈರೆಕ್ಟ್ ಕನ್ವರ್ಷನ್ ಮಾಡ್ಬೋದು. ಅದೇ ಕಾರ್ಬೋನೇಟ್ಸ್ ಅಥವಾ ಸಲ್ಫೈಡಲ್ಲಿದ್ದರೆ ಅದನ್ನು ರೋಸ್ಟಿಂಗ್ ಮಾಡಿ ಅಥವಾ ಕ್ಯಾಲ್ಸಿನೇಷನ್ ಮಾಡಿ ನೆಕ್ಸ್ಟ್ ಆಕ್ಸೈಡ್ ರೂಪಕ್ಕೆ ತರಬೇಕು. ಅದು ಹೆಂಗಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇನ್ನು ಕಾಪರು, ಮರ್ಕ್ಯೂರಿ ಮತ್ತು ಸಿಲ್ವರು, ಇವೆಲ್ಲ ಯಾವ ರೂಪದಲ್ಲಿ ಇರ್ತವೆ ಅಂತ ನೋಡೋದಾದರೆ, ಇವೆಲ್ಲ ಆಲ್ಮೋಸ್ಟ್ ರೋಸ್ಟಿಂಗ್, ಇದನ್ನೂ ರೋಸ್ಟಿಂಗೇ ಮಾಡಬೇಕು. ಇವು ಕೂಡ ಫ್ರೀ ಸ್ಟೇಟಲ್ಲಿ ಇದೆ, ಆ್ಯಸ್ ವೆಲ್ ಆಸ್ ಕಂಬೈನ್ ಸ್ಟೇಟ್. ಫ್ರೀ ಸ್ಟೇಟ್ ಆ್ಯಂಡ್ ಕಂಬೈನ್ ಸ್ಟೇಟ್ ಎರಡೂ ಸ್ಟೇಟಲ್ಲಿ ಇವು ಸಿಗುತ್ತೆ.
ಫ್ರೀ ಸ್ಟೇಟ್ ಅಂದರೆ ಡೈರೆಕ್ಟ್ ಸಿಕ್ಬಿಡ್ತೈತಿ ಕಾಪರ್ ಮತ್ತು ಅವೆಲ್ಲ. ಇನ್ನು ಕಂಬೈನ್ ಸ್ಟೇಟ್ ಅಂದರೆ ಅದಕ್ಕೂ ಸೇಮ್ ರೋಸ್ಟಿಂಗ್ ಮಾಡಬೇಕಾಗುತ್ತಾ ಮತ್ತು ಆಕ್ಸೈಡ್ ತೊಗೋಬೇಕು, ಅದರಿಂದ ಮೆಟಲ್ ಎಕ್ಸ್ಟ್ರಾಕ್ಷನ್ ಮಾಡಬೇಕು. ಇವಿಷ್ಟು ನಿಮ್ಗೆ ಅರ್ಥ ಆಗಿದ್ರೆ ಇಡೀದೆಲ್ಲ ಅರ್ಥ ಆಕೈತಿ. ಒಂದ್ಸಲ ರಿವೈಸ್ ಮಾಡ್ತೀನಿ. ಟಾಪ್ 5 ಇದೆಯಲ್ಲ, ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಇವು ಟಾಪ್ 5 ಅಂದರೆ ಹೈಲಿ ರಿಯಾಕ್ಟಿವ್. ಒಂದು ಕ್ಲೋರೈಡ್ ಫಾರ್ಮಲ್ಲಿ ಇರ್ತೈತಿ, ಇಲ್ಲ ಆಕ್ಸೈಡ್ ಫಾರ್ಮಲ್ಲಿ ಇರ್ತೈತಿ. ಇನ್ನು ಆಕ್ಸೈಡ್ ಓನ್ಲಿ ಅಲ್ಯೂಮಿನಿಯಂ ಅಷ್ಟು ಇರ್ತೈತಿ, ಉಳಿದಿದ್ದೆಲ್ಲ ಕ್ಲೋರೈಡ್ ಒಳಗೆ ಇರ್ತೈತಿ. ಜಿಂಕು, ಲೆಡ್, ಐರನ್ ಇವೆಲ್ಲ ಮಾಡ್ರೇಟ್ ಕಾಸಲ್ಲಿ ಇರ್ತೈತಿ. ಕಾಸ್ ಅಂದರೆ ಕಾರ್ಬೋನೇಟ್ಸು, ಆಕ್ಸೈಡ್ಸು, ಸಲ್ಫೈಡ್ಸು. ಕಾರ್ಬೋನೇಟ್ಸು ಮತ್ತು ಸಲ್ಫೈಡ್ಸ್ ಇತ್ತಂದರೆ ಅದನ್ನ ಆಕ್ಸೈಡಿಗೆ ನೆಕ್ಸ್ಟ್ ಕನ್ವರ್ಟ್ ಮಾಡಬೇಕು. ಆಕ್ಸೈಡ್ ಇದ್ದರೆ ನೋ ಪ್ರಾಬ್ಲಮ್, ಡೈರೆಕ್ಟ್ ನಮಗೆ ಮೆಟಲ್ ಸಿಗ್ತೈತಿ. ಇನ್ನು ಇದು ಕಾಪರ್ ಮತ್ತು ವಾಟ್ ಈಸ್ ದಿಸ್ ಈಸ್ ಅ ಮರ್ಕ್ಯೂರಿ, Hg ಆ್ಯಂಡ್ ಸಿಲ್ವರ್. ಇವೆಲ್ಲ ಲೀಸ್ಟ್ ರಿಯಾಕ್ಟಿವ್ ಮೆಟಲ್. ಇವು ಬರ್ತೈತಿ ಗೋಲ್ಡ್ ಮತ್ತು ಪ್ಲಾಟಿನಿಯಂ. ಗೋಲ್ಡ್ ಮತ್ತು ಪ್ಲಾಟಿನಿಯಂ ಫ್ರೀ ಸ್ಟೇಟಲ್ಲಿ ಇರ್ತೈತಿ, ಆಲ್ರೆಡಿ ಸಿಗ್ತಿರ್ತೈತಿ. ಸೊ ಅದನ್ನ ಒಳ್ಳೆ ಎಕ್ಸ್ಟ್ರಾಕ್ಷನ್ ಮಾಡೋ ಅವಶ್ಯಕತೆ ಇರಲ್ಲ. ಇನ್ನು ಕಾಪರು, ಮರ್ಕ್ಯೂರಿ ಮತ್ತು ಸಿಲ್ವರ್ ಇವು ಫ್ರೀ ಸ್ಟೇಟಲ್ಲೂ ಇರ್ತೈತಿ, ಆ್ಯಸ್ ವೆಲ್ ಆಸ್ ಕಂಬೈನ್ ಸ್ಟೇಟಲ್ಲೂ ಸಿಗ್ತೈತಿ. ಸೊ ವಿ ನೀಡ್ ಟು ಎಕ್ಸ್ಟ್ರಾಕ್ಟ್ ದಮ್ ಅಗೇನ್, ಹೇಳೋಕ್ಕಾಗಲ್ಲ. ಸೊ ಅದನ್ನು ಇದಕ್ಕೂ ರೋಸ್ಟಿಂಗ್ ಮೆಥಡ್ನೇ ಯೂಸ್ ಮಾಡಬೇಕು. ಹಂಗಂದ್ರೆ ರೋಸ್ಟಿಂಗ್ ಅಂದರೆ ಏನು? ರೋಸ್ಟಿಂಗ್ ಮೀನ್ಸ್ heating a metal in presence of the oxygen. ನಿಮಗೆ ಬೇಕಂದರೆ ವಿಡಿಯೋನು 2xಗೆ ಸ್ವಿಚ್ ಮಾಡ್ಕೊಳ್ಳಿ. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ನ ಒಂದು ಮೆಟಲ್ನ ನಾವು ಹೀಟ್ ಮಾಡ್ತೀವಿ ಯಾವಾಗ? ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇನಫ್ ಏರ್ ಇರ್ತೈತಿ, ಸಾಕಷ್ಟು ಗಾಳಿ ಇರ್ತೈತಿ, ಆಕ್ಸಿಜನ್ ಇರ್ತೈತಿ, ಅವಾಗ ನಾವು ಹೀಟ್ ಮಾಡಿದ್ರೆ ಈ ಒಂದು ಪ್ರೊಸೆಸ್ಸಿಗೆ ನಾವು ರೋಸ್ಟಿಂಗ್ ಅಂತೀವಿ. ಅದೇ ಕ್ಯಾಲ್ಸಿನೇಷನ್ ಅಂತ ಏನಂತ ನೋಡೋದಾದರೆ, ಕ್ಯಾಲ್ಸಿನೇಷನ್ it is heating a metal in a minimum oxygen, almost absence of oxygen. ಇಲ್ಲ ನಾವು ನೋಡ್ಬೋದು, ಮಿನಿಮಮ್ ಅಂತ ಬರೆದ್ರೂ ನಡೆಯುತ್ತೆ, ಆಬ್ಸೆನ್ಸ್ ಆಫ್ ದಿ ಆಕ್ಸಿಜನ್ ಅಂತ ಬರೆದ್ರೂ ನಡೀತೈತಿ. ನಾನು ನೋಡಿದ ಬುಕ್ಕಲ್ಲಿ ಮಿನಿಮಮ್ ಅಂತ ಇತ್ತು, ಶೋಧ ಬರಿತಾ ಇದ್ದೀನಿ. ಮಿನಿಮಮ್ ಆಕ್ಸಿಜನ್ ಆರ್ ಅಬ್ಸೆನ್ಸ್ ಆಫ್ ದಿ ಆಕ್ಸಿಜನ್. ಸೊ ಕಾಣಿಸ್ತಾ ಇಲ್ವಾ? ಅಬ್ಸೆನ್ಸ್ ಆಫ್ ದಿ ಆಕ್ಸಿಜನ್ನಲ್ಲಿ ಇದು ಕ್ಯಾಲ್ಸಿನೇಷನ್ನು. ಇದು ಸಲ್ಫೈಡ್ ಮೆಟಲ್ಸ್. ಇನ್ನೊಂದು ಹೇಳಿ, ಎಸ್ ಫಾರ್ ಸಲ್ಫೈಡ್. ರೋಸ್ಟಿಂಗ್ ಎಂಥ ಮೆಟಲ್ಸ್ ಆಗ್ತೈತೆ ಅಂದರೆ ಹೀಟಿಂಗ್ ಆಫ್ ದಿ ಸಲ್ಫೈಡ್ ಮೆಟಲ್ಸು. ಕ್ಯಾಲ್ಸಿನೇಷನ್ ಹೀಟಿಂಗ್ ಆಫ್ ದಿ ಕಾರ್ಬೋನೇಟ್ ಮೆಟಲ್ಸ್. ಓಕೆ, ದಿಸ್ ಈಸ್ ಕಾಲ್ಡ್ ದ ರೋಸ್ಟಿಂಗ್ ಆ್ಯಂಡ್ ದ ಕ್ಯಾಲ್ಸಿನೇಷನ್. ಓಕೆ, ಇವಾಗ ಮಿಡಲ್ ಮೋಸ್ಟ್ ಬರ್ತದಲ್ಲ ಮೆಟಲ್ಸ್, ಆ ರಿಯಾಕ್ಟಿವಿಟಿ ಸೀರೀಸಲ್ಲಿ ಮಿಡಲ್ ಮೋಸ್ಟ್ ಬರೋವಂಥ ಮೆಟಲ್ಸ್ನ ಎಕ್ಸ್ಟ್ರಾಕ್ಷನ್ ಹೆಂಗಂತ ನೋಡೋಣ. ಸೊ ಮಿಡಲ್ ಮೋಸ್ಟ್ ಅಂತ ನೋಡೋದಾದರೆ ಜಿಂಕು, ಐರನ್ನು, ಲೆಡ್ಡು ಇವು ಮಿಡಲ್ ಬರೋಂಥ ಮೆಟಲ್ಸು. ಈ ಮೆಟಲ್ಸ್ ಯಾವ ರೂಪದಲ್ಲಿ ಇರುತ್ತೆ ಅಂತ ಇನ್ನೂ ಹೇಳಿದ್ದೇನೆ. ಕಾಸ್ ಅಂದರೆ ಕಾರ್ಬೋನೇಟ್ಸು, ಆಕ್ಸೈಡ್ಸು, ಸಲ್ಫೈಡ್ಸು. ಆಕ್ಸೈಡ್ ಇದ್ದರೆ ನೋ ಪ್ರಾಬ್ಲಮ್, ಡೈರೆಕ್ಟಾಗಿ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದೇ ಕಾರ್ಬೋನೇಟು ಮತ್ತು ಸಲ್ಫೈಡ್ ರೂಪದಲ್ಲಿ ಇತ್ತಂದರೆ ಅದನ್ನು ನೆಕ್ಸ್ಟ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದು ಥ್ರೂ ಯೂಸಿಂಗ್ ದ ರೋಸ್ಟಿಂಗ್ ಆ್ಯಂಡ್ ದ ಕ್ಯಾಲ್ಸಿನೇಷನ್ ಪ್ರೊಸೆಸ್. ರೋಸ್ಟಿಂಗ್ ಅಂದರೆ ಹೀಟಿಂಗ್ ಅಪ್ ಸಲ್ಫೈಡ್ ಮೆಟಲ್ಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಏನಾಗಿ ಹೇಳಿದ್ದು. ಇನ್ ಕ್ಯಾಲ್ಸಿನೇಷನ್ ಅಂದರೆ ಹೀಟಿಂಗ್ ಅಪ್ ಕಾರ್ಬೋನೇಟ್ ಮೆಟಲ್ ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಆರ್ ಅ ಮಿನಿಮಮ್ ಆಕ್ಸಿಜನ್. ಈ ಪ್ರೊಸೆಸ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಫಸ್ಟ್ ಇದಾದ್ಮೇಲೆ ನಾವು ಕಾರ್ಬನ್ ರಿಡಕ್ಷನ್ನ ಮಾಡೋಣ. ಎಕ್ಸಾಂಪಲ್ ಸ್ಟಾರ್ಟ್ ಮಾಡೋಂಥ ರೋಸ್ಟಿಂಗ್ ನೋಡೋದಾದರೆ ಜಿಂಕ್ ಸಲ್ಫೈಡ್ನ ನಾನು ಎಲ್ಲಿ ತೊಗೊಂಡಿದ್ದೀನಿ. ಜಿಂಕ್ ಸಲ್ಫೈಡ್ ನಾ ಹೇಳಿದೆ, ರೋಸ್ಟಿಂಗಿಗೆ ಯಾವಾಗಲೂ ಮೆಟಲ್ಸು ಸಲ್ಫೈಡ್ ಫಾರ್ಮಲ್ಲಿ ಇರ್ತೈತಿ. ಸೊ ಮಿಡಲ್ ಮೋಸ್ಟ್ ಬರೋದು ಜಿಂಕು. ಸೊ ನಾ ಜಿಂಕ್ ತೊಗೊಂಡಿದ್ದೀನಿ. ಜಿಂಕ್ ಸಲ್ಫೈಡ್ ತೊಗೊಂಡು ವೆನ್ ಜಿಂಕ್ ಸಲ್ಫೈಡ್ ರಿಯಾಕ್ಟ್ ವಿತ್ ಆಕ್ಸಿಜನ್ ವೈಲ್ ಹೀಟ್ ಮಾಡಬೇಕು. ಹೀಟಿಂಗ್ ಮಾಡಿದಾಗ ನಮಗೇನು ಸಿಗ್ತೈತಿ? ಜಿಂಕ್ ಆಕ್ಸೈಡು ಮತ್ತು ಸಲ್ಫರ್ ಡೈಆಕ್ಸೈಡು ಸಿಗತೈತಿ. ನಮ್ಗೆ ಇನ್ನೊಂದು ಡಿಫ್ರೆನ್ಸ್ ಕೇಳಿದಾಗ, ಕ್ಯಾಲ್ಸಿನೇಷನ್ ಮತ್ತು ರೋಸ್ಟಿಂಗ್ ಡಿಫ್ರೆನ್ಸ್ ಕೇಳಿದಾಗ ಕ್ಯಾಲ್ಸಿನೇಷನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಿಗ್ತೈತಿ, ರೋಸ್ಟಿಂಗಲ್ಲಿ ಸಲ್ಫರ್ ಡೈಆಕ್ಸೈಡ್ ಸಿಗ್ತೈತಿ. ಇದನ್ನು ಕೂಡ ಬರಿಬೋದು ಗ್ಯಾಸ್ ಬಗ್ಗೆ. ಇನ್ನು ಇದನ್ನು ಬ್ಯಾಲೆನ್ಸ್ ಮಾಡೋದು ನೋಡೋದಾದರೆ ಎಲ್ಲ ಇಕ್ವೇಷನ್ಸ್ ರೋಸ್ಟಿಂಗಲ್ಲಿ ಯಾವ್ಯಾವ ಇಕ್ವೇಷನ್ ಬರ್ತಾವಲ್ಲ, ನೋ ಪ್ರಾಬ್ಲಮ್ ಅಂದರೆ ಸುಮ್ಮನೆ ಎನಿಸ್ಕೊಂಡು ಟೈಮ್ ಮಾಡಬೇಡಿ. ಡೈರೆಕ್ಟ್ ಆಕ್ಸಿಜನಿಗೆ ಓನ್ಲಿ 3, ಉಳಿದಿದ್ದಕ್ಕೆಲ್ಲ 2 ಹಾಕಿ ಕರೆಕ್ಟ್ ಬ್ಯಾಲೆನ್ಸ್ ಆಗಿದೆ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 1ನೇ ಸ್ಟೆಪ್ ಏನಿತ್ತು? ಒಂದು ಜಿಂಕ್ ಸಲ್ಫೈಡ್ನ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆಗಿ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ನಮಗೇನು ಸಿಗ್ತೈತಿ? ಜಿಂಕ್ ಆಕ್ಸೈಡ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. ಈಗ ಫರ್ದರ್ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಆ ಜಿಂಕ್ ಆಕ್ಸೈಡ್ನ ಕಾರ್ಬನ್ ಜೊತೆ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ನಮಗೇನು ಸಿಗ್ತೈತಿ? ಕಾರ್ಬನ್ ಮೊನಾಕ್ಸೈಡ್. ದಿಸ್ ಈಸ್ ಕಾಲ್ಡ್ ಅ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಜಿಂಕ್. ನೋಡಿ ಇಲ್ಲಿ ನಮ್ಗೆ ಮೆಟಲ್ ಸಿಕ್ತು. ತಡಿ ಒಂದು ನಿಮಿಷ, ಇದು ಬರೀತೀನಿ. ಇಲ್ಲಿ ಮೆಟಲ್ ಸಿಕ್ತು ನಮಗೆ. ಜಿಂಕ್ ಈಸ್ ಅ ಮೆಟಲ್, ಯೂನೋ. ಇವಾಗ ನೋಡಿ, ಫಸ್ಟ್ ನಮ್ಗೆ ಸಿಕ್ಕಿತ್ತಲ್ಲ ಸಲ್ಫೈಡ್ ಇದ್ದು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ರೋಸ್ಟಿಂಗ್ ಮಾಡಿದ್ವಿ, ನಮ್ಗೆ ಜಿಂಕ್ ಆಕ್ಸೈಡ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್ ಸಿಕ್ತು. ಆ ಜಿಂಕ್ ಆಕ್ಸೈಡ್ನ ತೊಗೊಂಡ್ವಿ, ಕಾರ್ಬನ್ ಕೂಡ ರಿಯಾಕ್ಟನ್ ಮಾಡಿದ್ವಿ. ಕಾರ್ಬನ್ನಿಗೆ ಯು ನೋ ದ್ಯಾಟ್ ಕಾರ್ಬನ್ ಲೆಸನಲ್ಲಿ ನೀವು ಕಲ್ತಿರ್ಬೇಕು, ಕಾರ್ಬನ್ ಲವ್ಸ್ ದ ಆಕ್ಸಿಜನ್ ಮೋಸ್ಟ್. ಸೊ ವೆರೆವರ್ ಇಟ್ ಸೀಸ್ ದ ಆಕ್ಸಿಜನ್ ಇಟ್ ಟೇಕ್ಸ್ ದ ಆಕ್ಸಿಜನ್. ಸೊ ಈ ಕಾರ್ಬನ್ನಿಗೆ ಆಕ್ಸಿಜನ್ನ ತೊಗೊಂಡು ಕಾರ್ಬನ್ ಮೊನಾಕ್ಸೈಡ್ ಫಾರ್ಮೇಷನ್ ಮಾಡಿತ್ತು. ಸೊ ಉಳಿದಿದ್ದೇನು? ಜಿಂಕ್ ಉಳಿತು. ನಮಗೆ ಏನು ಮಾಡಾಕ್ತಿದ್ವಿ? ಮೆಟಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ವಿ. ಮೆಟಲ್ ಸಿಕ್ತಲ್ಲ ಇವಾಗ ಜಿಂಕು, ನೋ ಪ್ರಾಬ್ಲಮ್. ದೆನ್ ದ ಪ್ರೊಸೆಸ್ ಇಸ್ ಡನ್ ಲೈಕ್ ದಿಸ್ ಓನ್ಲಿ. ರೋಸ್ಟಿಂಗ್ ವೆರಿ ಈಸಿ.
ಮೇನ್ಲಿ ಇಷ್ಟೇ ಪ್ರೊಸೆಸ್ ಇರೋದು ರೋಸ್ಟಿಂಗಲ್ಲಿ. ಬೇಕಂದರೆ ನೀವು ಲೆಡ್ಡು ಮತ್ತು ಹೈಡ್ರೋಜನ್ ಯಾಕಂದರೆ ಲೆಡ್ ಮತ್ತು ಐರನ್ನ ಎಕ್ಸಾಂಪಲ್ ತೊಗೊಂಡು ನೀವು ಇದೇ ಥರ ಮಾಡ್ಬೋದು. ಇನ್ನು ಕ್ಯಾಲ್ಸಿನೇಷನ್ ನೋಡೋದಾದರೆ ಕ್ಯಾಲ್ಸಿನೇಷನ್ ಕಾರ್ಬೋನೇಟ್ಸ್ ಅಂತ ಹೇಳಿದ್ದೆ ನಾನು. ಸಿ ಟ್ರಿಕ್ ನಿಮ್ಗೆ ನೆನಪಾಗ್ತಿಲ್ಲಪ್ಪ ಸಲ್ಫೈಡ್ ಯಾವುದಕ್ಕೆ ಕಾರ್ಬೋನೇಟ್ಸ್ ಯಾವುದಕ್ಕೆ ಅಂತ ನೋಡೋದಾದರೆ ಸಿ ಒಂದು ವೇಳೆ ಯಾವುದಾದ್ರು ಚೀಸ್ ಕಾಮನ್ ಇತ್ತಂದರೆ ನಾವು ಅದು ಭಾಳ ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಇಲ್ಲಿ ಸಿ ಕಾಮನ್ ಇದೆ, ಕ್ಯಾಲ್ಸಿನೇಷನ್ ಫಾರ್ ದಿ ಕಾರ್ಬೋನೇಟ್ಸ್. ಇಲ್ಲಿ ಜಿಂಕ್ ಕಾರ್ಬೋನೇಟ್ ಇದೆ, ಇಲ್ಲಿ ಡೈರೆಕ್ಟಾಗಿ ಹೀಟ್ ಮಾಡಬೇಕು ಇನ್ ಅಬ್ಸೆನ್ಸ್ ಆಫ್ ಹೀಟ್. ಸೊ ಇಲ್ಲಿ ನಾವು ಅದಕ್ಕೆ ಆಕ್ಸಿಜನ್ ತೊಗೊಳ್ತಾ ಇಲ್ಲ. ಸೊ ಜಿಂಕ್ ಕಾರ್ಬೋನೇಟ್ ತೊಗೊಂಡು ಹೀಟ್ ಮಾಡಿದಾಗ when you heat the zinc carbonate we get a zinc oxide and a carbon dioxide. ನಾ ಹೇಳಿದ್ನಲ್ಲ ಇಲ್ಲಿ ಗ್ಯಾಸ್ ಸಿಗೋದು ಕಾರ್ಬನ್ ಡೈಆಕ್ಸೈಡ್. ಇಟ್ ಈಸ್ ಅ ಕಾಮನ್, ಯು ಕ್ಯಾನ್ ರೈಟ್ ಇಟ್ ಫಾರ್ ದ ಡಿಫರೆನ್ಸ್. ಓಕೆ, ಜಿಂಕ್ ಕಾರ್ಬೋನೇಟ್ನ ಹೀಟ್ ಮಾಡಿದಾಗ ನಮ್ಗೆ ಸಿಕ್ತು ಜಿಂಕ್ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಜಿಂಕ್ ಕಾರ್ಬೋನೇಟ್ನ ಹೀಟ್ ಮಾಡೋದಕ್ಕೆ ಕ್ಯಾಲ್ಸಿನೇಷನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ನಮಗೆ ಸೇಮ್ ಆ್ಯಸ್ ಇಟ್ ಈಸ್ ಸಿಕ್ತು, ಹಿಂದೆ ಸಿಕ್ಕಂಗೆ ಇನ್ನೂ ಜಿಂಕ್ ಆಕ್ಸೈಡ್ ಸಿಕ್ಕಿತ್ತು, ಅದರ ಸಲ್ಫರ್ ಡೈಆಕ್ಸೈಡ್ ಸಿಕ್ಕಿತ್ತು. ಇಲ್ಲಿ ಜಿಂಕ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಕ್ಕಿದೆ. ಸೊ ಈ ಜಿಂಕ್ ಆಕ್ಸೈಡ್ನ ತೊಗೊಳ್ಳಿ, ಈ ಜಿಂಕ್ ಆಕ್ಸೈಡ್ ತೊಗೊಂಡು ಮತ್ತೆ ಕಾರ್ಬನ್ಗಳು ರಿಯಾಕ್ಟ್ ಮಾಡಿದಾಗ ಸೇಮ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಜಿಂಕ್ ಮೆಟಲ್ ಸಿಗುತ್ತೆ. ಈ ರೀತಿ ನಮಗೆ ಕ್ಯಾಲ್ಸಿನೇಷನ್ನು ಮತ್ತು ರೋಸ್ಟಿಂಗು ಎರಡೂ ಮೆಥಡ್ಸ್ ಹೆಲ್ಪ್ ಮಾಡ್ತವೆ ಮೆಟಲ್ಸ್ನ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ. ಮಿಡಲ್ ಮೋಸ್ಟ್ ಮೆಟಲ್ಸು ಈಸಿಯಾಗಿ ಇದೇ ರೀತಿ ಕ್ಯಾಲ್ಸಿನೇಷನ್ನು ಮತ್ತು ರೋಸ್ಟಿಂಗ್ ಮೂಲಕ ಎಕ್ಸ್ಟ್ರಾಕ್ಟ್ ಆಗ್ತವೆ. ಇನ್ನು ಆಕ್ಸೈಡ್ ನೋಡೋದಾದರೆ ಆಕ್ಸೈಡ್ಸ್ ಇದ್ದರೆ ಏನಾಗುತ್ತೆ, ಆಲ್ರೆಡಿ ಆಕ್ಸೈಡ್ ಇದ್ದರೆ ನೋ ಪ್ರಾಬ್ಲಮ್, ಹೀಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಆಲ್ರೆಡಿ ನಿಂಗೆ ಜಿಂಕ್ ಆಕ್ಸೈಡ್ ಐತೆ ಅಂತ ಇಟ್ಕೊ, ವೆನ್ ಯು ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಯು ಗೆಟ್ ಆಲ್ರೆಡಿ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಜಿಂಕ್. ನಿಂಗೆ ಡೈರೆಕ್ಟ್ಲಿ ಮೆಟಲ್ ಸಿಕ್ಕೋಯ್ತು. ಸೊ ಈ ಮತ್ತೆ ಅವಶ್ಯಕತೆ ಇರಲ್ಲ ಮತ್ತೆ ಹೀಟ್ ಮಾಡೋದು ಅದು ಮಾಡೋದು ಇದು ಮಾಡೋದು, ಈಸಿ ಪ್ರೊಸೆಸ್ ಇದೆ. ಆಕ್ಸೈಡ್ ಫಾರ್ಮಲ್ಲಿ ಇತ್ತಂದ್ರೆ ನೋ ಪ್ರಾಬ್ಲಮ್, ಯು ಗೆಟ್ ದ ಮೆಟಲ್ ವೆರಿ ಡೈರೆಕ್ಟ್ಲಿ. ಇನ್ನು ಎಕ್ಸಾಂಪಲ್ ಅನ್ನೋದರ ಐರನ್ ಆಕ್ಸೈಡ್ನ ತೊಗೊಂಡಿದ್ದೀನಿ. when iron oxide react with the carbon, so carbon monoxide forms and along with the iron. ಯಾಕಂದರೆ ಕಾರ್ಬನ್ನಿಗೆ ಆಕ್ಸಿಜನ್ ಅಂದರೆ ಭಾಳ ಇಷ್ಟ. ಸೊ ಇಟ್ಟು ಆಕ್ಸಿಜನ್ ತೊಗೊಳ್ತೈತಿ, ಉಳಿದಿದ್ದೇನು ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಐರನ್ ಮೆಟಲ್. ಒಂದು ವೇಳೆ ಆಕ್ಸೈಡ್ಸ್ ಇದ್ದರೆ ಈಸಿಯಾಗಿ ಎಕ್ಸ್ಟ್ರಾಕ್ಟ್ನ ಮಾಡಿ. ಇವಾಗ ನೋಡೋಣ ಬನ್ನಿ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಎಕ್ಸ್ಟ್ರಾಕ್ಷನ್ ಹೆಂಗಾಗುತ್ತೆ. ಲೀಸ್ಟ್ ರಿಯಾಕ್ಟಿವ್ ಅಂದರೆ ಯಾವುದಂತ ಹೇಳಿದೆ ನಾನು, ಕಾಪರು, ಮರ್ಕ್ಯೂರಿ ಮತ್ತು ಸಿಲ್ವರು. ಮತ್ತು ಯಾಕೆ ಗೋಲ್ಡ್ ಮತ್ತು ಪ್ಲಾಟಿನಮ್ ಲೀಸ್ಟ್ ಅಲ್ವಾ? ಓಕೆ, ಇಟ್ಸ್ ಲೀಸ್ಟ್, ಇವೆರಡು ಲೀಸ್ಟು. ಬಟ್ ಯಾಕಂದರೆ ಯಾಕೆ ಎಕ್ಸ್ಟ್ರಾಕ್ಷನ್ ಮಾಡಲ್ಲ ಅಂದರೆ ನಾವು ಇದು ಆಲ್ರೆಡಿ ಫ್ರೀ ಸ್ಟೇಟಲ್ಲಿ ಇರ್ತೈತಿ, ಆಲ್ರೆಡಿ ಡೈರೆಕ್ಟ್ ಅವೈಲೇಬಲ್ ಇರ್ತೈತಿ. ಸೊ ಮತ್ತು ಇನ್ನು ಎಕ್ಸ್ಟ್ರಾಕ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ನಾವಿಲ್ಲಿ ಕಾಪರು ಮರ್ಕ್ಯೂರಿ ಮತ್ತು ಸಿಲ್ವರ್ನ ತೊಗೊಂಡಿದ್ದೀವಿ. ಇದು ಸಿನೆಬಾರ್ ಅಂತ ನೋಡಿ, ಸಿನೆಬಾರ್ ಅಂದರೆ HgS. ಮರ್ಕ್ಯೂರಿಕ್ ಸಲ್ಫೈಡಿಗೆ ಸಿನೆಬಾರ್ ಅಂತ ಕೇಳ್ತಾರೆ. ಇದನ್ನು ಸೆಕೆಂಡ್ ಪ್ರಿಪರೇಟರಿ ಇಲ್ಲ ಮಾಡಲ್ ಪೇಪರಲ್ಲಿ ಕೇಳಿದ್ರು, ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕಂದ್ರೆ ಹೋಗಿ ಮಾಡಲ್ ಪೇಪರ್ ಚೆಕ್ ಮಾಡ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಇದನ್ನ ಬೋರ್ಡ್ ಎಕ್ಸಾಮಲ್ಲಿ ಬರುತ್ತೆ ಪಕ್ಕ. ಸಿನೆಬಾರು ಅಂದರೆ HgS ಮರ್ಕ್ಯೂರಿಕ್ ಸಲ್ಫೈಡು. ಇದರ ರಿಯಾಕ್ಷನ್ನ ನೋಡೋಣ. ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಹೆಂಗೆ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಅಂತ ನೋಡೋದಾದರೆ, ಲೀಸ್ಟ್ ರಿಯಾಕ್ಷನ್ ಮೆಟಲ್ಗೆ ಬೋತ್ ಫ್ರೀ ಸ್ಟೇಟಲ್ಲಿ ಇರ್ತೈತಿ, ಕಂಬೈನ್ ಸ್ಟೇಟಲ್ಲಿ ಇರ್ತೈತಿ. ಸೊ ವಿ ಕ್ಯಾನ್ ಯೂಸ್, ಇಫ್ ಇಟ್ ಈಸ್ ಅ ಕಂಬೈನ್ ಸ್ಟೇಟ್ ವಿ ಕ್ಯಾನ್ ಯೂಸ್ ಅ ರೋಸ್ಟಿಂಗ್ ಗಿಯರ್. ರೋಸ್ಟಿಂಗ್ ಅಂದರೆ ಹೇಳಿದ್ವಿ, ಸೀದಾ ಮೆಟಲ್ ತೊಗೊಂಡು ರಿಯಾಕ್ಟ್ ಮಾಡಿ ಆಕ್ಸಿಜನ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನಲ್ಲಿ ಹೀಟ್ ಮಾಡಿದ ನಿಮಗೇನು ಸಿಗ್ತೈತಿ, ಮರ್ಕ್ಯೂರಿ ಆಕ್ಸೈಡ್ ಸಿಗ್ತೈತಿ ಮತ್ತು ಸಲ್ಫರ್ ಡೈಆಕ್ಸೈಡ್ ಸಿಗ್ತೈತಿ. ಆ ಮರ್ಕ್ಯೂರಿ ಆಕ್ಸೈಡ್ ತೊಗೊಳ್ಳಿ. ಮತ್ತು ಫರ್ದರ್ ನಾವು ಆಗಲೇ ಏನು ಮಾಡತ್ತಿದ್ವಿ, 1 ಮಿನಿಟ್, ಆಗಲೇ ನಾವೆಲ್ಲ ಏನು ಮಾಡಕತ್ತಿದ್ವಿ ಅಂದ್ರೆ ಜಿಂಕಿಗೆ ಅವೆಲ್ಲದಕ್ಕೂ ನೋಡ್ಬೋದು. ಇಲ್ಲಂದ್ರೆ ನಾವು ಸರಿಯಾಗಿ ಕಾಣಿಸ್ತಾ ಇಲ್ಲ. ಜಿಂಕಿಗೆ ಇವೆಲ್ಲದಕ್ಕೂ ನಾವು ಒಂದು ಪ್ರೊಸೆಸ್ ಆದಮೇಲೆ ನೆಕ್ಸ್ಟ್ ಕಾರ್ಬನ್ ಜೊತೆ ರಿಯಾಕ್ಷನ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ ಫಸ್ಟು ರೋಸ್ಟಿಂಗ್ನ ಮಾಡಿದ್ವಿ, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮಾಡಿದಾಗ ನಮಗೆ ಮರ್ಕ್ಯೂರಿಕ್ ಆಕ್ಸೈಡು ಸಿಕ್ತು. ಬಟ್ ಇಲ್ಲಿ ಡೈರೆಕ್ಟ್ ಹೀಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ರೀಸನ್ ಏನಂದರೆ ಮರ್ಕ್ಯೂರಿ ಆ್ಯಂಡ್ ದ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ಸ್ ಅದರ್ ಕಾಪರ್ ಆ್ಯಂಡ್ ಇದು ಸಿಲ್ವರ್ ಇದೆಯಲ್ಲ, ಇವು ಭಾಳ ಲೀಸ್ಟ್ ರಿಯಾಕ್ಟಿವ್ ಇರ್ತೈತಿ. ಮತ್ತು ಕಾರ್ಬನ್ ಅವಶ್ಯಕತೆಯೇ ಇಲ್ಲ, ಡೈರೆಕ್ಟ್ ಹೀಟ್ ಮಾಡಿದರೆ ನಿಮ್ಗೆ ಡೈರೆಕ್ಟಾಗಿ ಮೆಟಲ್ ಸಿಕ್ಬಿಡ್ತೈತಿ. ಸೊ ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗ್ಬೋದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾವಿಲ್ಲಿ ಮರ್ಕ್ಯೂರಿ ಸಲ್ಫೈಡ್ನ ಆಕ್ಸಿಜನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಹೀಟ್ ಮಾಡಿದ್ವಿ, ಮರ್ಕ್ಯೂರಿ ಆಕ್ಸೈಡ್ ಸಿಕ್ತು, ಸಲ್ಫರ್ ಡೈಆಕ್ಸೈಡ್ ಸಿಕ್ತು. ಈ ಮರ್ಕ್ಯೂರಿ ಆಕ್ಸೈಡ್ನ ತೊಗೊಂಡು ಹೀಟ್ ಮಾಡ್ತೀವಿ. ಫರ್ದರ್ ಹೀಟ್ ಮಾಡಿದಾಗ ನಮಗೆ ಮರ್ಕ್ಯೂರಿ ಮತ್ತು ಆಕ್ಸಿಜನ್ ಸಿಗುತ್ತೆ. ಬ್ಯಾಲೆನ್ಸ್ ಮಾಡೋದನ್ನ ಒಟ್ಟು ಮರಿಬೇಡಿ, ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ಎಕ್ಸಾಂಪಲ್ ಒಳಗೆ. ಇನ್ನು ನೆಕ್ಸ್ಟು ಸಿಲ್ವರಿಂದ ಯಾವ ಥರ ಆಗ್ತೈತಿ ಹೇಳ್ತೀರಾ ನೀವೇ ಬರ್ದು ತೋರಿಸ್ಬೇಕಂತ ಕಮೆಂಟಲ್ಲಿ ಹಾಕಿ, ಸಿಲ್ವರ್ ಯಾವ ಥರ ಪ್ರೊಸೆಸ್. ಇದು ಸೇಮೇ ಕೂಡ. ನೆಕ್ಸ್ಟ್ ಬರೋದು ಬಿ, ಇನ್ನೂ ಒಂದು ಕಾಪರ್. ಸಿಲ್ವರಿಂದ ನೀವು ತೋರಿಸಿ, ನಾನು ಕಾಪರಿಂದ ಹೇಳ್ಕೊಡ್ತೀನಿ, ಆಲ್ರೆಡಿ ಮರ್ಕ್ಯೂರಿದೆ ಹೇಳಿದೆ. ಕಾಪರ್ ಆಕ್ಸೈಡ್ ನೋಡೋದಾದರೆ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇಟ್ಸ್ ಬಿಟ್ ಡಿಫ್ರೆಂಟ್. ಇದು ಕಾಪರ್ ಸಲ್ಫೈಡ್ ಇದೆಯಲ್ಲ, ವೆನ್ ಯು ಇಯರ್ ಆಲ್ಸೋ ಸೇಮ್ ಪ್ರೊಸೆಸ್, ರೋಸ್ಟಿಂಗೇ ಮಾಡ್ತೀವಿ.
ರೋಸ್ಟಿಂಗ್ ಮಾಡಿದಾಗ ಕಾಪರ್ ಸಲ್ಫೈಡ್ ಇರುತ್ತೆ. ರೋಸ್ಟಿಂಗ್ ಅಂದರೆ ಸಲ್ಫೈಡ್ ಮೆಟಲ್. ಸೊ ಕಾಪರ್ ಸಲ್ಫೈಡ್ ತೊಗೊಂಡು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ನಮಗೇನು ಸಿಗ್ತೈತಿ, ಕಾಪರ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಸಿಗ್ತೈತಿ. ಸೇಮ್ ಬ್ಯಾಲೆನ್ಸ್ ಮಾಡ್ಕೊಂಡು ಬರೀರಿ, ರಿಯಾಕ್ಷನ್ ಯಾವಾಗಲೂ ಬರೆಯೋತ್ನಾಗ ಮರಿಬೇಡ್ರಿ. ಇದು ಇಂಪಾರ್ಟೆಂಟು. ಕಾಪರ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಸಿಕ್ತು. ಇವಾಗ ನೆಕ್ಸ್ಟ್ ಈ ಕಾಪರ್ ಆಕ್ಸೈಡ್ನ ತೊಗೊಂಡು ನಾವು ಮತ್ತೇನು ಮಾಡ್ತಿದ್ವಿ, ಫರ್ದರ್ ಹೀಟಿಂಗ್ ಮಾಡ್ತಿದ್ವಿ, ಇಲ್ಲಾಂದ್ರೆ ಕಾರ್ಬನ್ ಹೆಲ್ಪ್ ತೊಗೊಂಡು ಮೆಟಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ವಿ. ಬಟ್ ನೀವಿಲ್ಲಿ ಸರಿಯಾಗಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಡಿಫ್ರೆಂಟ್ ಇದೆ. ನಾವು ಈ ಕಾಪರ್ ಆಕ್ಸೈಡ್ ತೊಗೊತೀವಿ, ಆದರೆ ಇದ್ರ ಜೊತೆ ಕಾಪರ್ ಸಲ್ಫೈಡ್ ತೊಗೊತೀವಿ, ಆವಾಗ ಕಾಪರು ಮತ್ತು ಸಲ್ಫರ್ ಡೈಆಕ್ಸೈಡ್ ಸಿಗುತ್ತೆ. ನೀವು ಯಾಕೆ ಅಂತ ಕೇಳ್ಬೋದು, ರೀಸನ್ ಏನು, ಕಾಪರ್ ಆಕ್ಸೈಡ್ ಡೈರೆಕ್ಟ್ನ ಕಾರ್ಬನ್ ಜೊತೆ ಮಾಡ್ಬೋದಲ್ಲ, ಮತ್ತೆ ಯಾಕೆ ಇದು ಕಾಪರ್ ಸಲ್ಫೈಡ್ ತೊಗೊಂಡ್ರ ಅಂತ ಕೇಳ್ಬೋದು. ಈ ಡೌಟ್ ಬಂದೇ ಬರುತ್ತೆ, ಬರಲೇಬೇಕು. ಮತ್ತು ಯಾಕಂದರೆ ನೋಡಿ, ಇವಾಗ ಒಂದೇ ಒಂದು ಕಂಟೈನರ್ನಲ್ಲಿ ನಾವೇನು ಹಾಕಿದ್ವಿ, ಕಾಪರ್ ಆಕ್ಸೈಡ್ ತೊಗೊಂಡು ಹೀಟ್ ಮಾಡ್ತಾ ಇದ್ವಿ, ಕಾಪರ್ ಸಲ್ಫೈಡ್ ತೊಗೊಂಡಿದ್ವಿ, ಅದನ್ನ ತೊಗೊಂಡು ಹೀಟ್ ಮಾಡಿದ್ವಿ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಈ ಕಾಪರ್ ಆಕ್ಸೈಡ್ ಫಾರ್ಮೇಷನ್ನು ಇದೇ ಕಂಟೈನರಲ್ಲೇ ಆಯಿತು, ಮತ್ತು ಈ ಕಾಪರ್ ಸಲ್ಫೈಡ್ ಫಾರ್ಮೇಷನ್ನು ಇದೇ ಕಂಟೈನರ್ನಲ್ಲೇ ಆಯಿತು. ಎರಡು ಒಂದೇ ಕಂಟೈನರ್ನಲ್ಲಿ ಒಂದೇ ಪಾತ್ರೆಯಲ್ಲಿ ಆಗಿರೋದ್ರಿಂದ ಎರಡು ಒಂದೇ ಕಡೆ ಇರುತ್ತೆ. ಸೊ ಇವೆರಡು ರಿಯಾಕ್ಷನ್ ಆಗ್ತಾವೆ. ಸೊ ಅಪೋಸಿಟ್ ಇವೆರಡು ಒಂದೇ ಮಿಕ್ಸ್ಚರ್, ಸೇಮ್ ಮಿಕ್ಸ್ಚರ್ ಇರೋದ್ರಿಂದ ಅವು ಎರಡು ರಿಯಾಕ್ಷನ್ ಆಗ್ತೈತಿ, ಅವಾಗ ನಮ್ಗೆ ಕಾಪರ್ ಮೆಟಲ್ ಸಿಗ್ತೈತಿ. ಇದು ಒಂದು ಡಿಫ್ರೆಂಟ್ ಕೇಸ್ ಇದೆ. ಸೊ ಇದನ್ನ ಸರಿಯಾಗಿ ಸ್ಟಾರ್ ಮಾರ್ಕ್ ಹಾಕ್ಕೊಂಡು ಸರಿಯಾಗಿ ಬರ್ಕೊಂಡು ನೆನ್ಪಿಟ್ಕೊಳ್ಳಿ. ಸೊ ಬೈ ದ ರೋಸ್ಟಿಂಗ್ ಮೆಥಡ್ ವಿ ಗೆಟ್ ದ ಕಾಪರ್ ಆಕ್ಸೈಡ್. ಕಾಪರ್ ಸಲ್ಫೈಡ್ ಇತ್ತು, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ರೋಸ್ಟಿಂಗ್ ಮಾಡಿದ್ವಿ, ಅಂದರೆ ಹೀಟ್ ಮಾಡಿದ್ವಿ, ಕಾಪರ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಸಿಕ್ತು. ಆ ಕಾಪರ್ ಆಕ್ಸೈಡ್ನ ತೊಗೊಂಡ್ಬಿಟ್ಟು ಮತ್ತೇನು ಮಾಡಿದ್ವಿ, ಕಾಪರ್ ಸಲ್ಫೈಡ್ ಕೂಡ ರಿಯಾಕ್ಟ್ ಮಾಡಿದ್ವಿ. ರಿಯಾಕ್ಟ್ ಏನು ಮಾಡಿಲ್ಲ, ಯಾಕಂದರೆ ಅವು ಎರಡು ಒಂದೇ ಕಂಟೈನರಲ್ಲಿ ಫಾರ್ಮೇಷನ್ ಆಗಿರೋದ್ರಿಂದ ಎರಡು ರಿಯಾಕ್ಟ್ ಆಗೇ ಆಗ್ತವೆ. ಸೊ ಕಾಪರ್ ಆಕ್ಸೈಡ್ ಮತ್ತು ಕಾಪರ್ ಸಲ್ಫೈಡ್ ರಿಯಾಕ್ಷನ್ ಆಯಿತು, ನಮಗೇನು ಸಿಕ್ತು, ಕಾಪರು ಮತ್ತು ಸಲ್ಫರ್ ಡೈಆಕ್ಸೈಡ್. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಸೊ ರಿಮೆಂಬರ್ ದಿಸ್ ರಿಯಾಕ್ಷನ್. ಇಟ್ ಆಫನ್ ಆಸ್ಕ್ಡ್ ಇನ್ ದ CBSE ಸ್ಟೇಟಲ್ಲಿ ಕೇಳ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿವರೆಗೆ ನಾವು ಮಾಡ್ರೇಟ್ ರಿಯಾಕ್ಷನ್ ನೋಡಿದ್ವಿ, ಇಲ್ಲಿವರೆಗೂ ನಾವು ಮಾಡ್ರೇಟ್ ಮೆಟಲ್ಸ್ನ ಎಕ್ಸ್ಟ್ರಾಕ್ಷನ್ ನೋಡಿದ್ವಿ, ಲೀಸ್ ಮೆಟಲ್ಸ್ನ ಎಕ್ಸ್ಟ್ರಾಕ್ಷನ್ ನೋಡಿದ್ವಿ. ನಾವು ಹೈ ರಿಯಾಕ್ಟಿವ್ ಮೆಟಲ್ಸ್ನ ಎಕ್ಸ್ಟ್ರಾಕ್ಷನ್ ಹೆಂಗಾಗುತ್ತೆ ಅಂತ ನೋಡೋಣ. ಹೈ ರಿಯಾಕ್ಟಿವ್ ಮೆಟಲ್ ಯಾವ ಅಂತ ನೋಡೋದಾದರೆ ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೇಷಿಯಮ್ ಆ್ಯಂಡ್ ಅಲ್ಯೂಮಿನಿಯಂ. ಇದು ಯಾವ ಥರ ಆಗ್ತೈತೆ, ಇದಕ್ಕೂ ರೋಸ್ಟಿಂಗ್ ಮಾಡಬೇಕಾ ಇಲ್ಲ ಕ್ಯಾಲ್ಸಿನೇಷನ್ ಮಾಡಬೇಕಾ, ಕ್ವಶನ್ ಇದೆಯಾ? ಅವು ಎರಡೂ ಪಾಸಿಬಲ್ ಇಲ್ಲ. ನೀವು ರೋಸ್ಟಿಂಗು ಮತ್ತು ಕ್ಯಾಲ್ಸಿನೇಷನ್ ಮಾಡಿದರೆ ನೆಕ್ಸ್ಟ್ ಆಕ್ಸೈಡ್ ಫಾರ್ಮೇಷನ್ ಸಿಗ್ತಿತ್ತು. ಆ ಆಕ್ಸೈಡ್ನ ರಿಮೂವ್ ಮಾಡಿ ಮೆಟಲ್ ತೊಗೊಳಕ್ಕೆ ನೀವೇನು ಮಾಡ್ತಿದ್ರಿ, ಒಂದು ಕಾರ್ಬನ್ ಹೆಲ್ಪ್ ತೊಗೊತಿದ್ರಿ. ಇಲ್ಲಿ ಕಾರ್ಬನ್ ಹೆಲ್ಪ್ ತೊಗೊಂಡಾಗ ಅದಕ್ಕೆ ವರ್ಕ್ ಆಗಲ್ಲ, ರಿಡಕ್ಷನ್ ಆಗಂಗಿಲ್ಲ. ಸೆಕೆಂಡ್ ಪ್ರೊಸೆಸ್ಸಿಗೆ ಕಾರ್ಬನ್ ರಿಡಕ್ಷನ್ ಅಂತ ಹೇಳ್ತಿದ್ವಿ ನಾವು, ಅದಕ್ಕೆ ವರ್ಕ್ನೂ ಆಗಲ್ಲ. ಎದಕ್ಕಂದ್ರೆ ಕಾರ್ಬನ್ ರಿಡಕ್ಷನ್ ಈಸ್ ಇಂಪಾಸಿಬಲ್ ಹಿಯರ್. ಎದಕ್ಕಂದ್ರೆ ಕಾರ್ಬನ್ ಹ್ಯಾಸ್ ಅ ವೆರಿ ಹೈ ಅಫಿನಿಟಿ ಆನ್, ನೋಡಿ ಕಾರ್ಬನ್ಗೆ ಆಕ್ಸಿಜನ್ ಇಂದ ಇಷ್ಟ, ಸೊ ಅದು ಆಕ್ಸಿಜನ್ ಬಿಟ್ಕೊಡೋಕೆ ಇಷ್ಟಪಡಲ್ಲ. ಬಟ್ ಇವು ಏನು ಮೆಟಲ್ಸ್ ಇದೆಯಲ್ಲ, ಪೊಟ್ಯಾಷಿಯಮು, ಸೋಡಿಯಮ್, ಕ್ಯಾಲ್ಶಿಯಮು, ಮ್ಯಾಗ್ನೇಷಿಯಮ್, ಅಲ್ಯೂಮಿನಿಯಂ, ಇವು ಕೂಡ ಭಾಳ ಹೈಲಿ ರಿಯಾಕ್ಟಿವ್ ಅದಾವು. ಇದು ಕಾರ್ಬನ್ ಕೂಡ ರಿಯಾಕ್ಟ್ ಆದಾಗ ಅದಾದ್ಮೇಲೂ ಆಕ್ಸಿಜನ್ ಬಿಟ್ಕೊಡೋಕೆ ಇವಕ್ಕೆ ಇಷ್ಟ ಇಲ್ಲ. ಸೊ ಇಲ್ಲಿ ಆಗೋದೇ ಇಲ್ಲ, ಇವು ಬಿಡಂಗಿಲ್ಲ ಅಂತ ನಾವು ಬಿಡೋಕ್ಕಾಕೈತೆ, ನಾವು ಬಿಡೋದು ಬೇಡ. ನಾವು ವಾಟ್ ಶುಡ್ ಬಿ ಡನ್ ದೆನ್? ಸೊ ನ್ಯೂ ಮೆಥಡ್ ಕಂಡಿಡೇಮು, ಅದೇ ಯಾವುದು, ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್. ಓಕೆ, ದಿಸ್ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಮಾಡೋದ್ರ ಮೂಲಕ ನಾವು ಹೈಲಿ ರಿಯಾಕ್ಟಿವ್ ಮೆಟಲ್ಸ್ನ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ ಓರಿಂದ. ಸೊ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಯಾವ ಥರ ನೋಡೋದಾದರೆ, ಎಕ್ಸಾಂಪಲಿಗೆ ನಾನಿಲ್ಲಿ ಬೇರೆ ಪೆನ್ ಚೇಂಜ್ ಮಾಡ್ತೀನಿ ಅಂತೇಳಿ, ಅಂದ್ರೆ ಸರಿಯಾಗಿ ಕಾಣಿಸುತ್ತೆ ನಿಮಗೆ. ಸೋಡಿಯಂ ಕ್ಲೋರೈಡ್ನ ತೊಗೊಂಡಿದ್ದೀನಿ. ಸೋಡಿಯಂ ಕ್ಲೋರೈಡ್ ಇಟ್ ಈಸ್ ಅ ಸಾಲ್ಟ್. ಇನ್ನು ಮೋಲ್ಟನ್ ಸ್ಟೇಟ್, ಸಾಲಿಡ್ ಸ್ಟೇಟಲ್ಲಿ ತೊಗೋಬೇಡಿ. ಮೋಲ್ಟನ್ ಸ್ಟೇಟ್ ಒಂದು ಕಂಟೈನಲ್ಲಿ ಹಾಕಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ವಿ ಅಂತ ಇಟ್ಟುಕೋ. ವೆನ್ ಯು ಹೀಟ್ ಸೋಡಿಯಂ ಕ್ಲೋರೈಡ್ ವಿತ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡೋಣ, ಅದು ಹೀಟಿಂಗ್ ಆಗಿ ಡಿವೈಡಿಂಗ್ ತಾನೇ ಆಗುತ್ತೆ. ಸೊ ಅದು ಏನು, Na+Cl- ಅಂತಂದು ಡಿವೈಡ್ ಆಗ್ತೈತಿ. Na+ ಈಸ್ ಅ ಕ್ಯಾಟ್ ಅಯೋನ್ ಆ್ಯಂಡ್ Cl- ಈಸ್ ಅ ಆ್ಯನ್ ಅಯೋನ್. ಅಂದರೆ ಇದು ನೆಗೆಟಿವ್ ಅಯೋನ್, ಇದು ಪಾಸಿಟಿವ್ ಅಯೋನ್ ಅಂತ ಅರ್ಥ. ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಏನಾಗುತ್ತೆ ಅಂದರೆ, Na+ ಕ್ಯಾಟ್ ಅಯನ್ ಗೋಸ್ ಟು ದ ಕ್ಯಾಥೋಡ್, Cl ಹಿಯರ್ ಆಲ್ಸೋ ನೆನ್ಪಿಟ್ಕೊ. ಅಪೋಸಿಟ್ ನೋಡಿ, ಇಲ್ಲಿ ಕ್ಯಾಥೋಡ್ ಅಂದರೆ ಏನು, ನೆಗೆಟಿವ್, ಆ್ಯನೋಡ್ ಅಂದರೆ ಪಾಸಿಟಿವ್. ಇಲ್ಲಿ Na+ ವಿಚ್ ಈಸ್ ಅ ಕ್ಯಾಟ್ ಅಯಾನ್, ಇಟ್ ಈಸ್ ಅ ಪ್ಲಸ್ ಆ್ಯಂಡ್ ಇಟ್ ಈಸ್ ಅ ಮೈನಸ್. ಅಪೋಸಿಟ್ ಏನಾಗ್ತಾವೆ, ಅಟ್ರ್ಯಾಕ್ಟ್ ಆಗ್ತಾವೆ, ಹೌದಲ್ವಾ, ಅಟ್ರ್ಯಾಕ್ಟ್ ಆಗುತ್ತೆ. ಹಂಗಂದರೆ Na ಅಂದರೆ ಸೋಡಿಯಂ ಏನಾಗ್ತು, ಕ್ಯಾಥೋಡ್ ಕಡೆ ಮೂವ್ ಆಯಿತು. ಇನ್ನೊಂದು ಸೋಡಿಯಮ್ಮಿಗೆ ಅಟೋಮಿಕ್ ನಂಬರ್ ಏನು, ಸೋಡಿಯಮಿಂದ ಅಟೋಮಿಕ್ ನಂಬರ್ 11. ಇದು ಪ್ಲಸ್ ಅಂದರೆ ಇಲ್ಲಿ ನೋಡಿ, ಪ್ಲಸ್ ಅಂದರೆ ಆಲ್ವೇಸ್ ಲೂಸಿಂಗ್.
ಯಾವಾಗಲೂ ಏನಾದರೂ ಆಟಮ್ಸ್ ಅಯಾನ್ಸ್ ಚೇಂಜಸ್ ಅಂತ ಬಂದಾಗ ಇವು ನೆನ್ಪಿಟ್ಕೊಳ್ಳಿ. ಪ್ಲಸ್ ಅಂದರೆ ಲೂಸಿಂಗು, ಮೈನಸ್ ಅಂದರೆ ಗೇನಿಂಗು. ಇಲ್ಲಿ ಸ್ವಲ್ಪ ಉಲ್ಟಾ ಕೇಸು. ಸೊ ಪ್ಲಸ್ ಅಂದರೆ ಲೂಸಿಂಗು, ಮೈನಸ್ ಅಂದರೆ ಗೇನಿಂಗು. ಇದು ಕ್ಯಾಥೋಡಿಗೆ ಬಂತು. ಯಾವ್ದು ಬಂತು? ಸೋಡಿಯಂ ಬಂತು. ಬಿಕಾಸ್ ಆಫ್ ದಿ ಅಪೋಸಿಟ್ ಚಾರ್ಜಸ್ ಬಂದಾಗ ಇದ್ರದ್ದು ಎಟೋಮಿಕ್ ನಂಬರ್ ಏನು 11 ಅಂದರೆ 2 8 1 ಎಕ್ಸ್ಟ್ರಾ ಆಯ್ತಾ ಇಲ್ಲಿ. ಸೊ 1 ಎಕ್ಸ್ಟ್ರಾ ಉಳಿತೈತಿ ಅಂದರೆ 2 8 1. ಇಟ್ ಈಸ್ ಎ ಲಾಸ್ಟ್ ಸೆಲ್ಲಲ್ಲಿ 1 ಉಳಿತೈತಿ ಲಾಸ್ಟ್. ಅಂದರೆ ಇದನ್ನ ನಾವು ಏನೋ ಶೇರಿಂಗ್ ಮಾಡಿರ್ತೀವಿ. ಸೊ ನಾವಿಲ್ಲಿ ಏನು ಮಾಡೋಣ, ವಾಪಸ್ ಮಾಡ್ಕೊಂಡು ನಾವೇನು ಮಾಡಿದ್ವಿ, ಪ್ಲಸ್ ಅಂದರೆ ಲೂಸ್. ನಾವೊಂದು ಲೂಸ್ ಮಾಡಿಕೊಂಡು ಇದನ್ನು ಸ್ಟೇಬಲ್ ಮಾಡಿದ್ವಿ ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ ಮಾಡೋಕ್ಕಾದ್ರೆ. ಅದನ್ನು ಒಂದು ವಾಪಸ್ ಪಡ್ಕೊಂಬಿಡೋ. ನೀನು ಸೋಡಿಯಂ ಐತಿ, ಒಂದು ಲೂಸ್ ಮಾಡಿದ್ದಿ, ಹೌದಿಲ್ಲ? ಇದನ್ನ ವಾಪಸ್ ಪಡ್ಕೋರಿ. ಒಂದು ಲೂಸ್ ಮಾಡಿದ್ದು ವಾಪಸ್ ಬಂದ್ರೆ ಅಂದರೆ ಒಂದು ಎಲೆಕ್ಟ್ರಾನ್ ವಾಪಸ್ ಬಂತು, ನಮಗೇನು ಬಂತು? ಮೆಟಲ್ ಫಾರ್ಮೇಷನ್ ಆಯಿತು. ಪ್ಲಸ್ ಈ ಒಂದು ಚಾರ್ಜ್ನ ತೆಗಿಬೇಕು ಅಂದರೆ ನಾವು ಏನು ಒಂದು ಚಾರ್ಜಸ್ನ ಲೂಸ್ ಮಾಡಿರ್ತೀವಿ, ಎಲೆಕ್ಟ್ರಾನ್ನ ಲೂಸ್ ಮಾಡಿರ್ತೀವಿ, ಅದನ್ನ ವಾಪಸ್ ಪಡ್ಕೊಂಡಾಗ ಆ ಚಾರ್ಜ್ ಹೋಗುತ್ತೆ. ಈ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ. ಇಯರ್ ಆಲ್ಸೋ ಸೇಮ್. ಇದು ನೋಡಿ, ಇಲ್ಲಿ ಅಪೋಸಿಟ್ ಚಾರ್ಜ್ ಬರ್ತೈತಿ, ಮೈನಸ್. ಕ್ಲೋರಿನ್ ಇಸ್ ಅ ಮೈನಸ್ ಆ್ಯಂಡ್ ಇಯರ್ ಆ್ಯನೋಡ್ ಇಸ್ ಅ ಪಾಸಿಟಿವ್. ಅಪೋಸಿಟ್ ಅಟ್ರಾಕ್ಟ್ ಆಗ್ತಾವೆ. ಅಟ್ರಾಕ್ಟ್ ಆದಾಗ ಈ ಕ್ಲೋರಿನ್ ಯಾವ ಕಡೆ ಮೂವ್ ಆಗುತ್ತೆ? ಆ್ಯನೋಡ್ ಕಡೆ ಮೂವ್ ಆಗುತ್ತೆ. ನೋಡಿ ಇಲ್ಲಿ ನೋಡಿ, ಮೈನಸ್ ಅಂದರೆ ಏನು ಹೇಳಿ, ಇವಾಗಷ್ಟೇ ಹೇಳಿದ್ದೆ ನಾನು. ಮೈನಸ್ ಅಂದರೆ ಏನು? ಗೇನಿಂಗ್. ಪ್ಲಸ್ ಅಂದರೆ ಲೂಸಿಂಗ್. ಸೊ ಇಲ್ಲಿ ಮೈನಸ್ ಇದೆ ಅಂದರೆ ಇಲ್ಲಿ ಏನಾಗಿದೆ? ಗೇನಿಂಗ್ ಆಗಿದೆ. ಅಂದರೆ ಕ್ಲೋರಿನಿಂದು ಆಟೋಮಿಕ್ ನಂಬರ್ ಏನು? 17 ಅಲ್ವಾ? ಕ್ಲೋರಿನಿಂದು ಆಟೋಮಿಕ್ ನಂಬರ್ 17. ಕ್ಲೋರಿನ್ದು ಆಟೋಮಿಕ್ ನಂಬರ್ 17 ಅಂದರೆ 287. ವ್ಯಾಲೆನ್ಸ್ ಸೆಲ್ಲಲ್ಲಿ 7 ಇರ್ತೈತಿ. ಅಂದರೆ ಒಂದು ಗೇನ್ ಮಾಡಿ ಇದು ಸ್ಟೇಬಲ್ ಆಗ್ತೈತಿ. ಯಾವಾಗಲೂ ಸ್ಟೇಬಲ್ ಆಗಬೇಕಂದ್ರೆ ಆಕ್ಟೇಟ್ ಅಂದರೆ ಲಾಸ್ಟ್ ವ್ಯಾಲೆನ್ಸ್ ಶೆಲ್ಲಲ್ಲಿ 8 ಇರಬೇಕು, ಇಲ್ಲ 2 ಇರಬೇಕು. ಸೊ ಇಲ್ಲಿ 7 + 1 ಆ್ಯಡ್ ಆದರೆ 8 ಆಗ್ತೈತಿ. ಸೊ ಇಲ್ಲಿ ಮೈನಸ್ ಅಂದರೆ ಇಲ್ಲಿ ಗೇನಿಂಗ್ ಮಾಡಿತ್ತು ಇದು. ಸೊ ಆ ಗೇನಿಂಗ್ನ ವಾಪಸ್ಸು ಬಿಟ್ಬಿಡ್ತು. ಅದನ್ನ ಗೇನ್ ಏನು ಮಾಡಿದ್ವಲ್ಲ, ಆ ಒಂದು ಎಲೆಕ್ಟ್ರಾನ್ನ ವಾಪಸ್ ಕೊಟ್ಬಿಟ್ರೆ ನಮಗೇನಿತ್ತು? ಚಾರ್ಜ್ ಇದ್ದಿದ್ದು ಹೋಗಿ ವಾಪಸ್ ಕ್ಲೋರಿನ್ ಮೆಟಲು ಸಿಕ್ತು. ನೋಡಿ, ಈ ಥರ ಒಂದು ಪ್ರೊಸೆಸ್ ಎಲೆಕ್ಟ್ರೋಲೈಸಿಕ್ ರಿಡಕ್ಷನ್ನಲ್ಲಿ ಆಗ್ತೈತೆ. ಇದು ಡಿಫ್ರೆಂಟ್ ಆಗಿರೋದ್ರಿಂದ ಈ ಕ್ವಶನ್ಸ್ನ ಕೇಳೋ ಚಾನ್ಸಸ್ ಜಾಸ್ತಿ ಹೈ ಇರುತ್ತೆ. ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಲೋರಿನ್ ಡಸಂಟ್ ಎಕ್ಸಿಸ್ಟ್ ಆಸ್ ಅ ಆಟಮ್, ವಿ ನೋ ದಿಟ್. ಕ್ಲೋರಿನು, ಹೈಡ್ರೋಜನ್ನು, ಆಕ್ಸಿಜನ್ ಇವೆಲ್ಲ ಮಾಲಿಕ್ಯೂಲ್ ಫಾರ್ಮಲ್ಲಿ ಇರ್ತವೆ, ಹೌದಲ್ವಾ? ಸೊ ಇವಾಗ ಏನು ಮಾಡೋದು? ಇದು ಮಾಲಿಕ್ಯೂಲ್. ಕ್ಲೋರಿನ್ ಇಲ್ಲಿ ಆಟಮ್ ಆಯಿತು. ಈ ಆಟಮ್ ಫಾರ್ಮಲ್ಲಿ ಕ್ಲೋರಿನ್ ಎಕ್ಸಿಸ್ಟ್ ಆಗಲ್ಲ. ಹಾಗಂದ್ರೆ ಇದು ಮಾಲಿಕ್ಯೂಲ್ ಫಾರ್ಮಲ್ ಆಗುತ್ತೆ. ಅಂದರೆ ಏನು ಚೇಂಜಸ್ ಆಗುತ್ತೆ ತೋರಿಸ್ತೀನಿ ನೋಡಿ. ದ್ಯಾಟ್ ಈಸ್, ಇವಾಗ ನೋಡಿ, ಕ್ಲೋರಿನ್ ಏನಿತ್ತು ಆಟಮಲ್ಲಿ ಎಕ್ಸಿಸ್ಟ್ ಆಗಲ್ಲ ಅಂತ ನಾನು ಇದಕ್ಕೆ 2 ಆ್ಯಡ್ ಮಾಡಿದೆ. 2 ಆ್ಯಡ್ ಮಾಡಿದರೆ ಮತ್ತು ಇವೆಲ್ಲ ಇಂಬ್ಯಾಲೆನ್ಸ್ ಆಗ್ತಾವೆ. ಇದು 2 ಕ್ಲೋರಿನ್ ಅಂದರೆ 2 ಎಲೆಕ್ಟ್ರಾನ್ನ ಲೂಸ್ ಮಾಡಬೇಕಾಗಿರ್ತೈತಿ. ಅಂದ್ರೆ ಗೇನ್ ಮಾಡ್ಕೊಂಡಿತ್ತದು, ಪಡ್ಕೊಂಡಿತ್ತು, ವಾಪಸ್ ಕೊಡಬೇಕು. ಅಂದ್ರೆ ನಮ್ಗೆ ಮೆಟಲ್ ಸಿಗ್ತೈತಿ, ಇಲ್ಲಾಂದ್ರೆ ಸಿಗೋದಿಲ್ಲ. ಸೊ ನೀವು ವಾಪಸ್ ಇದಕ್ಕೂ 2 ಕೊಟ್ಟು, ಇಲ್ಲಿ 2 ಆಯಿತಾ, ಇದಕ್ಕೂ 2 ಕೊಡು, ಇದಕ್ಕೂ 2 ಕೊಡು. ಮತ್ತು Cl ಇದಾಯ್ತಂದರೆ ಎಣ್ಣೆ ಇಂಬ್ಯಾಲೆನ್ಸ್ ಆಗುತ್ತೆ. Cl ಆಯಿತು, Cl ಕರೆಕ್ಟ್ ಆಯಿತು, ಇದು ಬ್ಯಾಲೆನ್ಸ್ಡ್ ಆಯಿತು, ಎಣ್ಣೆನೂ ಇಂಬ್ಯಾಲೆನ್ಸ್ಡ್ ಆಗುತ್ತಲ್ಲ. ಸೊ ನಾವೇನು ಮಾಡ್ತೀವಿ? ಇದಕ್ಕೂ ಬ್ಯಾಲೆನ್ಸ್ ಮಾಡಿಬಿಡ್ತೀನಿ. ಸೊ ಎಣ್ಣೆ ಪ್ಲಸ್ ಇರೋದಕ್ಕೆ ನಾನು 2 ಎಲೆಕ್ಟ್ರಾನು ಮತ್ತು ಇದಕ್ಕೂ 2, ಎರಡೂ ಕಡೆ 2 ಹಾಕೋಣ, ಇದು ಬ್ಯಾಲೆನ್ಸ್ಡ್ ಆಗುತ್ತೆ. ಇದು ಅರ್ಥ ಆಯ್ತು. ಸೋಡಿಯಂ ಅಂದರೆ ಕ್ಲೋರೈಡ್ದ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಈ ರೀತಿ ಆಗಿರ್ತೈತಿ. ಇನ್ನು ಸರಿಯಾಗಿ ವಿಡಿಯೋ ಬೇಕಂದರೆ ಇನ್ನೊಮ್ಮೆ ರಿಪೀಟ್ ಮಾಡಿ ತಿಳ್ಕೊಳ್ಳಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ಗ್ಯಾರಂಟಿ ಕೇಳ್ತಾರೆ. ಇನ್ನು ರಿಫೈನಿಂಗ್ ಆಫ್ ಮೆಟಲ್ ಅಂತ ನೋಡೋದಾದರೆ, ರಿಫೈನಿಂಗ್ ಆಫ್ ಮೆಟಲ್ಸ್ನ ನೋಡೋಣ. ಈ ಒಂದು ಎಕ್ಸಾಂಪಲ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಓನ್ಲಿ ಕಾಪರ್ ಅಷ್ಟೇ ಕೊಟ್ಟಿದ್ದಾರೆ, ಬೇರೆ ಮೆಟಲ್ಸು ಕೊಡ್ಬೋದು. ಕಾಪರ್, ರಿಫೈನಿಂಗ್ ಆಫ್ ದಿ ಮೆಟಲ್ ಕಾಪರಿಂದ ಕೊಟ್ಟಿದೆ. ಈ ಡಯಾಗ್ರಾಮ್ ಗ್ಯಾರಂಟಿ ಎಕ್ಸಾಮಿಗೆ ಬರ್ತೈತಿ. ಸೊ ಈ ಡಯಾಗ್ರಾಮ್ ಪ್ರಾಕ್ಟೀಸ್ ಇರಲಿ. ಡಯಾಗ್ರಾಮ್ ಹಾಕ್ತೀವಿ, ಅಲ್ಲಿ ಕನ್ಫ್ಯೂಷನ್ ಆಕೈತೆ. ಏನಾಗುತ್ತಾನ, ಕ್ಯಾಥೋಡಿಗೆ ಪ್ಯೂರ್ ರಾಡ, ಇಂಪ್ಯೂರ್ ರಾಡ್, ಆ್ಯನೋಡಿಗೆ ಪ್ಯೂರ್ ಇಂಪ್ಯೂರ್ ರಾಡ್. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸರಿಯಾಗಿ ನೆನಪಿರುತ್ತೆ. ಸೊ ನೋ ಕನ್ಫ್ಯೂಷನ್ಸ್. ಇವಾಗ ನೋಡಿ, ಡಯಾಗ್ರಾಮ್ ಹಾಕ್ಕೊಂತೀವಿ. ಫಸ್ಟ್ ಒಂದು ಕಂಟೈನರ್ ಹಾಕಿ, ಇಲ್ಲೊಂದು ರಾಡ್, ಇದು ಒಂದು ಕ್ಯಾಥೋಡ್. ಅಂದರೆ ಇದು ಎರಡು ಎಂಥ ರಾಡು? ಕಾಪರ್ ರಾಡ್ಸೇ. ಇದು ಆ್ಯನೋಡ್ ಪಾಸಿಟಿವ್, ಇದು ಮೈನಸ್ ಅಂದರೆ ಕ್ಯಾಥೋಡು. ಆ್ಯನೋಡಲ್ಲಿ ಯಾವುದು ಇರುತ್ತೆ ಅಂದರೆ ಇಂಪ್ಯೂರ್ ರಾಡ್ ಆಫ್ ಕಾಪರ್ ಇರುತ್ತೆ. ಕ್ಯಾಥೋಡಲ್ಲಿ ಪ್ಯೂರ್ ರಾಡ್ ಇರ್ತೈತಿ. ಇಲ್ಲೇ ಕನ್ಫ್ಯೂಷನ್ ಮಾಡ್ಕೊತೀವಿ ಭಾಳ ಜನ, ನಾನು ಮಾಡ್ಕೊಂಡಿದ್ದೆ, ಅದಕ್ಕೆ ಸಂಬಂಧ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಕ್ಯಾಥೋಡಲ್ಲಿ ಪ್ಯೂರ್ ರಾಡು, ಆ್ಯನೋಡಲ್ಲಿ ಇಂಪ್ಯೂರ್ ರಾಡು ಇರುತ್ತೆ. ಸೊ ಇದು ಇಂಪ್ಯೂರ್ ರಾಡ್ ಅಂದರೆ ಅಲ್ಲೇನಾಗುತ್ತೆ? ಇಂಪ್ಯೂರ್ ರಾಡ್ ವೆನ್ ಯು ಪಾಸ್ ದ ಎಲೆಕ್ಟ್ರಿಸಿಟಿ, ರಿಫೈನಿಂಗ್ ಆಫ್ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡೋಣ. ಇಂಪ್ಯೂರ್ ರಾಡ್ ಇರ್ತಿತ್ತಲ್ಲ, ಇದ್ರೊಳಗೆ ಪ್ಯೂರ್ ಕಾಪರ್ ಇರ್ತಿತ್ತಲ್ಲ, ಈ ಪ್ಯೂರ್ ಕಾಪರ್ ಇದರಿಂದ ಹೊರಗೆ ಬರ್ತೈತಿ.
ಇದು ಒಂದು ಕಾಪರಿನ ಮೆಟಲ್ ಐತಿ, ಇದು ಇಂಪ್ಯೂರ್ ಐತಿ. ಸೊ ಇದ್ರಾಗ ಒಂದು ಸ್ವಲ್ಪ ಪ್ಯೂರ್ ಅಂಕರು ಇರಬೇಕಲ್ಲ, ಪ್ಯೂರ್ನೇ ಇಂಪ್ಯೂರ್ ಅಂದ್ಮ್ಯಾಗ ಅದ್ರಾಗ ಚಲೋದೂ ಇರ್ತೈತಿ ಕೆಟ್ಟದನೇ ಇರ್ತೈತಿ. ಸೊ ಚಲೋ ಕಾಪರ್ ಅನ್ನೋದು ಏನು ಇರ್ತೈತಲ್ಲ ಅದು ಇದರಿಂದ ಹೊರಗೆ ಬರ್ತೈತಿ. ಎಷ್ಟು ಬಂದಿತ್ತು ನೋಡು, ಎಷ್ಟು ಗುಡ್ ಕಾಪರ್, ಚಲೋ ಕಾಪರ್ ಇದರಿಂದ ಹೊರಗೆ ಬಂದಿತ್ತು ನೋಡ. ಅಷ್ಟೇ ಕಾಪರ್ ಸೇಮ್ ಕ್ವಾಂಟಿಟಿ ಕಾಪರ್ ಇದಕ್ಕೆ ಹೋಗಿ ಅಂಟ್ಕೊಳ್ತೀವಿ, ಇದಕ್ಕೆ ಹೋಗಿ ಡೆಪಾಸಿಟ್ ಆಗ್ತೈತಿ, ಇದ್ರ ಮೇಲೆ ಡೆಪಾಸಿಟ್ ಆಗುತ್ತೆ ಆ ಕಾಪರ್, ಇದರಿಂದ ಹೊರಗೆ ಬರ್ತೈತಿ. ಇಂಪ್ಯೂರು ಇರ್ತೈತಿ, ಇದ್ರಾಗ ಪ್ಯೂರ್ನೂ ಇರ್ತೈತಿ. ಸೊ ಪ್ಯೂರ್ ಕಾಪರ್ ಇದ್ರಾಗ ಹೊರಗೆ ಬರ್ತೈತಿ, ಪ್ಯೂರ್ ಇರೋದು. ಸೊ ಆ ಪ್ಯೂರ್ ಕಾಪರು ನೆಕ್ಸ್ಟ್ ಸೇಮ್ ಕ್ವಾಂಟಿಟಿ ಎಷ್ಟು ರಿಲೀಸ್ ಆಗಿತ್ತು, ಎಷ್ಟು ಇದರಿಂದ ಹೊರಗೆ ಬಂದಿತ್ತು ಅಷ್ಟೇ ಹೋಗಿ ಇದ್ರ ಮೇಲೆ ಡೆಪಾಸಿಟ್ ಆಗುತ್ತೆ. ಸೊ ಅದರಿಂದ ಈ ಒಂದು ಕ್ಯಾಥೋಡ್ ಮೇಲೆ ಇರೋವಂಥ ಪ್ಯೂರ್ ರಾಡು ಸೈಜು ಇನ್ಕ್ರೀಸ್ ಆಗ್ತೈತಿ ಮತ್ತು ಡೆಪಾಸಿಟ್ ಆಗ್ತೈತಲ್ಲ ಕಾಪರ್ ಬಂದು. ಸೊ ಇದ್ರದ್ದು ಒಂದು ಸೈಜ್ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ಅದಕ್ಕೆ ನಾವು ಇದನ್ನು ಹಾಕಲೇಬೇಕು, ಈ ಥರ ಸಿಂಬಲ್ಸ್. ಕಾಪರ್, ಈ ಕಾಪರ್ ಇದರಿಂದ ರಿಲೀಸ್ ಆಯಿತು, ಮತ್ತು ಇದು ಇಲ್ಲಿ ಹೋಗಿ ಡೆಪಾಸಿಟ್ ಆಯಿತು. ಇಲ್ಲೇನಾಯಿತು ಮತ್ತು ಇದೇನು, ಇದಕ್ಕೆ ಇಂಪ್ಯೂರಿಟೀಸ್ ಅಂತೀವಿ. ಇದರೊಳಗೆ ಇಂಪ್ಯೂರಿಟೀಸ್ ಇತ್ತು, ಪ್ಯೂರ್ ಕಾಪರ್ ಅಂಕರು ಹೊರಗೆ ಬಂತು. ಇಂಪ್ಯೂರಿಟೀಸ್ ಏನಾಯಿತು, ಕೆಳಗಡೆ ಬಂದು ಸೀದಾ ಆ್ಯನೋಡ್ ಕೆಳಗಡೆ ಡೆಪಾಸಿಟ್ ಆಗುತ್ತಾ. ಇದು ಇಂಪ್ಯೂರಿಟೀಸಿಗೆ ನಾವೇನಂತೀವಿ, ಆ್ಯನೋಡ್ ಮಡ್ ಅಂತ ಕರಿತೀವಿ. ಓಕೆ, ಇಲ್ಲಿ ಏನು ಹಾಕಿರ್ತೀವಿ ನಾವು ಸೊಲ್ಯೂಷನ್ ಅಂದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲಾಂಗ್ ವಿತ್ ಆ್ಯಸಿಡ್ ಹಾಕಬೇಕು ನಾವು ಒಂದು ರಿಯಾಕ್ಷನಿಗೆ. ಅಂದ್ರೆ ಇಫ್ ಯು ಆ್ಯಡ್ ಆ್ಯಸಿಡ್ ದೆನ್ ದ ರಿಯಾಕ್ಷನ್ ವಿಲ್ ಬಿ ಗುಡ್. ಅಂದ್ರೆ ಅಲ್ಲಿ ಅಯೋನ್ ರಿಲೀಸ್ ಇರ್ತೈತಿ, ಎಲೆಕ್ಟ್ರಿಸಿಟಿ ಕಂಡಕ್ಷನ್ ಅವೆಲ್ಲ ಈಸಿ ಆಗ್ತೈತಿ ಅಯೋನ್ಸ್ ರಿಲೀಸ್ ಆಗಿರೋದ್ರಿಂದ. ಸೊ ನಾವು ಆ್ಯಸಿಡ್ ಹಾಕಿದ್ರೆ ರಿಯಾಕ್ಷನ್ ಇನ್ನೂ ಫಾಸ್ಟ್ ಆಗುತ್ತಾ. ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಯು, ಇದು ಕ್ಯಾಥೋಡು, ಇದು ಆ್ಯನೋಡು. ಕ್ಯಾಥೋಡಲ್ಲಿ ಪ್ಯೂರ್ ಕಾರ್ಬನ್ ಪ್ಯೂರ್ ರಾಡ್ ಇರ್ತೈತಿ, ಇನ್ನು ಆ್ಯನೋಡಲ್ಲಿ ಇಂಪ್ಯೂರ್ ರಾಡ್ ಆಫ್ ಕಾಪರ್. ಎರಡು ರಾಡು ಕಾಪರಿನವು ಇರ್ತಾವೆ. ಇಂಪ್ಯೂರ್ ಒಳಗೆ ಚಲೋದು ಇರ್ತೈತಿ, ಕೆಟ್ಟದ್ದು ಇರ್ತೈತಿ. ಅಂದ್ರೆ ಪ್ಯೂರ್ ಕಾಪರ್, ಇಂಪ್ಯೂರ್ ಕಾಪರ್ನೇ ಇರ್ತೈತಿ. ಸೊ ಪ್ಯೂರ್ ಹೊರಗೆ ಬರ್ತೈತಿ, ಹೊರಗೆ ಬಂದು ಈ ಕಡೆ ಹೋಗಿ ಡೆಪಾಸಿಟ್ ಆಗುತ್ತೆ ಸೇಮ್ ಕ್ವಾಂಟಿಟಿ. ಇನ್ನು ಇಂಪ್ಯೂರಿಟೀಸ್ ಇರ್ತೈತಲ್ಲ ಅದು ಬಂದು ಕೆಳಗೆ ಡೆಪಾಸಿಟ್ ಆಗುತ್ತೆ. ಈ ಇಂಪ್ಯೂರಿಟೀಸ್ ನಾವು ಆ್ಯನೋಡ್ ಮಡ್ ಅಂತ ಕರಿತೀವಿ. ಈ ಡೈಗ್ರಾಮ್ ಫಿಕ್ಸ್ ಬರ್ತೈತಿ, ಸರಿಯಾಗಿ ನೋಡ್ಕೊಳ್ಳಿ. ಹೇಗೆ ಆಯ್ಸ್ ಆಲ್ಮೋಸ್ಟ್ ಇನ್ನು ಮುಗಿತಾ ಬಂತು. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಇಷ್ಟು ಈಸಿಯಾಗಿ ಇಷ್ಟು ಬೇಗ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ವಿಡಿಯೋ ಆಲ್ಮೋಸ್ಟ್ ಬೇಗ ಮುಗಿತಾ ಬಂತು. ಇನ್ನು ಲೀಸ್ಟು, ಹೈಲಿ, ಮಾಡ್ರೇಟು ಇವು ಅಷ್ಟೇ ಅಲ್ಲದೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಇನ್ನೊಂದು ಮೆಥಡಿಂದ ಆಗ್ತಿತ್ತು. ಅದು ಹೇಗಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನು ಆಲ್ಸೋ ಎಕ್ಸ್ಟ್ರಾಕ್ಟ್ ಅ ಮೆಟಲ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಿಂದನೂ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಆಗುತ್ತೆ. ಹೆಂಗಂತ ನೋಡೋದಾದ್ರೆ ಎಕ್ಸಾಂಪಲ್ ನೋಡೋಣ. ಇಲ್ಲಿ ಐರನ್ ಆಕ್ಸೈಡ್ ಇದೆ, Fe2O3, ಆ್ಯಂಡ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಅಲ್ಯೂಮಿನಿಯಂ ಇಟ್ ಫಾರ್ಮ್ಸ್ ಅಲ್ಯೂಮಿನಿಯಂ ಆಕ್ಸೈಡ್, ಐರನ್ ಆ್ಯಂಡ್ ಹೀಟ್. ಇಲ್ಲಿ ಫೆರಸ್ ಆಕ್ಸೈಡ್, ಐರನ್ನಿಗೆ ಫೆರಸ್ ಅಂತಲೇ ಕರೀತಾರೆ. ಫೆರಸ್ ಆಕ್ಸೈಡು ಅಲ್ಯೂಮಿನಿಯಮ್ ರಿಯಾಕ್ಷನ್ ಆಗುತ್ತೆ. ಅಲ್ಯೂಮಿನಿಯಂ ಆಕ್ಸೈಡ್ ಇದು ತೊಗೊಂತು ಇದಕ್ಕೆ ಬಂದು ಇದು ರಿಲೀಸ್ ಆಯಿತು. ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿದೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಗೊತ್ತಿರ್ಬೋದು ನಿಂಗೆ. ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಮೆಟಲ್. ಇದು ಡಿಸ್ಪ್ಲೇಸ್ಮೆಂಟ್ ಮಾಡ್ತೀವಿ. ಇವಾಗ ಐರನ್ ಮೋಸ್ಟ್ ರಿಯಾಕ್ಟಿವ್ ಇತ್ತು, ಇದು ಲೀಸ್ಟ್ ರಿಯಾಕ್ಟಿವ್ ಇತ್ತು ಅಲ್ಯೂಮಿನಿಯಂ ಐರನ್ಗಿಂತ. ಸೊ ಸಾರಿ ನಾ ಉಲ್ಟಾ ಹೇಳಿದೆ, ಐರನ್ನು ಮೋಸ್ಟ್ ಇರಲಿಲ್ಲ, ಇದು ಮೋಸ್ಟ್ ಇರಲಿಲ್ಲ. ಸೊ ಆಲ್ಮೋಸ್ಟ್ ವಿಡಿಯೋ ಮುಗಿತಾ ಬಂತು. ಆಲ್ಮೋಸ್ಟ್ ಎಲ್ಲ ಮಿಡಲ್ ಬರುವಂಥ ಮೆಟಲ್ಸು, ಹೈಲಿ ರಿಯಾಕ್ಟಿವ್, ಲೀಸ್ಟ್ ರಿಯಾಕ್ಟಿವ್ ಎಲ್ಲ ಮೆಟಲ್ಸ್ ಹೇಳ್ಕೊಟ್ಟೆ. ಇನ್ನೊಂದು ಮೆಥಡ್ ಐತಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಿಂದನೂ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಆಗುತ್ತಂತ. ಹೆಂಗಂತ ತಿಳಿಸ್ತೀನಿ ಬನ್ನಿ. ಇಲ್ಲಿ ನೋಡಿ Fe2O3 ವಿಚ್ ಈಸ್ ಅ ಐರನ್ ಆಕ್ಸೈಡ್ ಆ್ಯಂಡ್ ಇಟ್ ಈಸ್ ಅ ಅಲ್ಯೂಮಿನಿಯಂ. ವೆನ್ ಬೋತ್ ರಿಯಾಕ್ಟ್ ಇಟ್ ಫಾರ್ಮ್ಸ್ ಅಲ್ಯೂಮಿನಿಯಂ ಆಕ್ಸೈಡ್, ಐರನ್ ಆ್ಯಂಡ್ ಅ ಹೀಟ್. ಹೀಟ್ ರಿಲೀಸಸ್ ಆಗುತ್ತೆ. ಇಲ್ಲೇನಾಯಿತು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು, ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಮೆಟಲ್. ಅಂದರೆ ಇಲ್ಲಿ ಅಲ್ಯೂಮಿನಿಯಂ ಈಸ್ ಮೋಸ್ಟ್ ರಿಯಾಕ್ಟಿವ್, ಐರನ್ ಈಸ್ ಅ ಲೆಸ್ ರಿಯಾಕ್ಟಿವ್. ಅದರಿಂದನೇ ಈ ಅಲ್ಯೂಮಿನಿಯಂ ಈ ಐರನ್ನ ಡಿಸ್ಪ್ಲೇಸ್ ಮಾಡಿ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಯಿತು ಮತ್ತು ಐರನ್ ಫಾರ್ಮ್ ಆಯಿತು. ಇಲ್ಲಿ ನೋಡಿ ಯಾವ ರೋಸ್ಟಿಂಗ್ನೂ ಮಾಡಿಲ್ಲ, ಕ್ಯಾಲ್ಸಿನೇಷನ್ನು ಮಾಡಿಲ್ಲ, ಸಿಂಪ್ಲಿ ಒಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮಾಡಿದ್ವಿ. ಇಲ್ಲೊಂದು ನಮ್ಗೆ ಡೈರೆಕ್ಟ್ ಮೆಟಲ್ ಸಿಕ್ತಲ್ಲ, ಇದು ಅದರ ಲಿಕ್ವಿಡ್ ಫಾರ್ಮಲ್ಲಿ ಇರ್ತೈತೆ. ಸೊ ಅದನ್ನ ಸಾಲಿಡಿಗೆ ನಾವು ಕನ್ವರ್ಟ್ ಮಾಡ್ಬೋದು. ಈ ಒಂದು ರಿಯಾಕ್ಷನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಈ ರಿಯಾಕ್ಷನ್ಗೆ ಥರ್ಮೈಟ್ ರಿಯಾಕ್ಷನ್ ಅಂತಾರೆ. ಈ ಥರ್ಮೈಟ್ ರಿಯಾಕ್ಷನ್ ಅಂದರೆ ಏನು, ಈ ಥರ್ಮೈಟ್ ರಿಯಾಕ್ಷನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ನೀವು ಹೇಳ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತೀರಾ? ಈ ರಿಯಾಕ್ಷನಿಗೆ ನಾವು ಥರ್ಮೈಟ್ ರಿಯಾಕ್ಷನ್ ಅಂತೀವಿ. ಈ ಥರ್ಮೈಟ್ ರಿಯಾಕ್ಷನ್ ಎಲ್ಲೆಲ್ಲಿ ಅಪ್ಲಿಕೇಬಲ್ ಮಾಡ್ತೀವಿ ಡೇ ಟು ಡೇ ಲೈಫ್ ಒಳಗೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಸರಿಯಾಗಿ ಕಮೆಂಟ್ ಮಾಡಿ. ಸೊ ಅದೇ ರೀತಿ ಇಲ್ಲೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ಒಂದು ಮೆಟಲ್ ಎಕ್ಸ್ಟ್ರಾಕ್ಷನ್ ಅದೇ ಮ್ಯಾಂಗನೀಸ್ ಆಕ್ಸೈಡ್ನ ಅಲ್ಯೂಮಿನಿಯಂ ಜೊತೆ ರಿಯಾಕ್ಷನ್ ಮಾಡಿದಾಗ ನಮಗೆ ಅಲ್ಯೂಮಿನಿಯಂ ಆಕ್ಸೈಡು ಮತ್ತು ಮ್ಯಾಂಗನೀಸ್ ಇದೇ ಥರ ಒಂದು ಮೆಟಲ್ನ ಸಿಕ್ತು ನಮಗೆ ಮ್ಯಾಗ್ನೀಸ್ ಈಸಿಯಾಗಿ ವಿತೌಟ್ ಎನಿ ಕ್ಯಾಲ್ಸಿನೇಷನ್, ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಆರ್ ಇದರ ವಾಟ್ ಈಸ್ ದಟ್ ಕ್ಯಾಲ್ಸಿನೇಷನ್ ಏನು ಮಾಡಿಲ್ಲ, ರೋಸ್ಟಿಂಗು ಮಾಡಿಲ್ಲ. ಸೊ ಈಸಿಯಾಗಿ ಮಾಡ್ತು. ಹೇ ಫ್ರೆಂಡ್ಸ್, ಡ್ಯೂ ಗೈಸ್ ಅಂಡರ್ಸ್ಟೂಡ್ ವಾಟ್ ಐ ಹ್ಯಾವ್ ಟೋಲ್ಡ್ ನಾವು? ಅರ್ಥ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಅಂಡರ್ಸ್ಟೂಡ್ ಅಂತ ಮಾಡಿ ಕಮೆಂಟ್ ಮಾಡಿ. ನಾಟ್ ಅಂಡರ್ಸ್ಟೂಡ್ ಏನಾದರೂ ಡೌಟ್ ಇದ್ದರೆ ಡೌಟ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಮಾಡಿ.
ಕೇಳಿ, ಬೇಕಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಯಾವಾಗ ಫ್ರೀ ಇದ್ದೆ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಡಾಟಾ ಜಾಸ್ತಿ ಬೇಕು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಆದರೆ ಮರಿಬೇಡಿ ಥರ್ಮೈಟ್ ರಿಯಾಕ್ಷನ್ ಡೇ ಟು ಡೇ ಲೈಫಲ್ಲಿ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ ಕಮೆಂಟ್ ಮಾಡಿ. Hey guys, don't forget to comment and subscribe my channel. Share this video. It is helpful for the most of the students like you and others. I think I have understood you. I made you understand very easily.